Shall we start, sir? Yes, ma'am, you can start. Okay. Good morning, students, and welcome back to the Vidya Shakti Maths online class. And I also welcome to the all teachers who have attended the today's session. Okay. So today we are going to learn about new chapter that by name is algebraic expressions and identities. ಹೌದಾ algebraic ಅಂದ್ರ algebraic identities ಎಕ್ಸ್ಪ್ರೆಷನ್ಸ್ ಅಂತ ಇದೆ. ಹೌದಾ, ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ಕನ್ನಡ ಒಳಗ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂದ್ರ ಬೀಜೋಕ್ತಿಗಳು ಮತ್ತು ಐಡೆಂಟಿಟೀಸ್ ಮೀನ್ಸ್ ನಿತ್ಯ ಸಮೀಕರಣಗಳು. ಓಕೆ, ಸೊ ಅದನ್ನ ಕಲಿಯೋಣಂತ. ಓಕೆ, ಬಿಫೋರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ನ್ಯೂ ಚಾಪ್ಟರ್ ಅಲ್ಜಿಬ್ರಿಕ್ ಐಡೆಂಟಿ ಎಕ್ಸ್ಪ್ರೆಷನ್ಸ್, ಐ ವಾಂಟ್ ಟು ಟೆಲ್ ಒನ್ ಮಾರಲ್ ಸ್ಟೋರಿ. ಓಕೆ, ಮೋಟಿವೇಶನಲ್ ಸ್ಟೋರಿ ಅಂದ್ರೆ ಯಾವ್ದು ಅಂತಂದ್ರೆ, ಹಂಗೆ ಒಂದು ಒಬ್ರು ಆಮೇಲೆ ಹೇಳ್ತೇನೆ ಹೆಸರು ಏನಂತ ಹೇಳಿ. ಹೌದಾ, ಅವ್ರು ಒಬ್ರು ಏನ್ ಮಾಡ್ತಿರ್ತಾರ, ಪೇಪರ್ ಹಾಕ್ತಾ ಇರ್ತಾರ. ದಿನಾ ಬೆಳಿಗ್ಗೆ ಆತಂದ್ರ ಅವ್ರದ್ದು ಡ್ಯೂಟಿ ಏನಿರ್ತೈತಿ ಹೇಳ್ರಿ, ಪೇಪರ್ ಮಾರೋದು. ಹೌದಾ, ಸೊ ಪೇಪರ್ ಮಾರ್ತಾನ ಅವ್ರ ಏನ್ ಮಾಡ್ತಾ ಇರ್ತಾರು, ಸ್ಕೂಲ್ ಅನ್ನ ಕಲಿತಾ ಇರ್ತಾರ. ಹೌದಾ, ಶಾಲೆಗೆ ಹೋಗ್ತಾ ಇರ್ತಾರ. ಹೌದಾ, ಸೊ ನಾವ್ ಏನ್ ಮಾಡ್ತಿರ್ತೇವೆ ಹೇಳ್ರಿ, 9 ಗಂಟೆ ಸ್ಕೂಲ್ ಅಂದ್ರೆ 8:15 ಹೇಳ್ತಾ ಇರ್ತೀವಿ. ಹೌದಾ, ಬಟ್ ಅವ್ರದ್ದು ಪರಿಸ್ಥಿತಿ ಹಂಗಿರುದಿಲ್ಲ. ಅಂದ್ರ ಅವ್ರು ಬೆಳಿಗ್ಗೆ ದುಡ್ದಾಗನ ಅವ್ರಿಗೆ ಏನಾಗ್ತಿರ್ತೈತಿ, ಹೊಟ್ಟಿಗೆ ಎಲ್ಲ ಇರ್ತೈತಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾ ಇರ್ತಾರು, ಬೆಳಿಗ್ಗೆ ಒಂದಿಷ್ಟು ಮನಿಗೆಲ್ಲ ಪೇಪರ್ ಅನ್ನ ಕೊಟ್ಟು, ಹೌದಾ, ಅದಾದ್ಮೇಲೆ ಸ್ಕೂಲ್ ಅನ್ನ ಕಲಿತಾ ಇರ್ತಾರ. ಅಲ್ಲಿ ಒಂದ್ಸಲ ಏನಾಗಿರ್ತೈತಿ, ಸ್ಕೂಲ್ ಒಳಗ ಈಗ ನಿಮ್ಗೂ ಕೇಳ್ತಿರ್ತಾರ ನೋಡ್ರಿ, ಸ್ವಲ್ಪ ದೊಡ್ಡವರಾದ್ಮೇಲೆ ಏನ್ ಮಾಡ್ತೀರಿ, ಹೌದಾ, ನೀವ್ ಏನ್ ಆಗ್ಬೇಕಂತ ಇಚ್ಛೆ ಇದೆ. ಪ್ರತಿಯೊಬ್ಬರಿಗೂ ಗುರಿ ಅನ್ನೋದು ಇರ್ಬೇಕು. ನಾನ್ ದೊಡ್ಡವನಾದ್ಮೇಲೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಸೈಂಟಿಸ್ಟ್ ಆಗ್ಬೇಕು. ಹೌದಾ, ನಿಮ್ ಬೇಕಾದ ವಕೀಲ ಇರ್ಬೋದು, ಟೀಚರ್ ಇರ್ಬೋದು. ಹೌದಾ, ಹಾಗಾಗಿ ನೀವು ಪ್ರತಿಯೊಂದು ಗುರಿಯನ್ನ ಇಟ್ಕೊಂಡ ನಾವ್ ಏನ್ ಮಾಡ್ಬೇಕು, ಯಾವ್ದೇ ಒಂದು ಕೆಲಸವನ್ನ ಮಾಡ್ತಾ ಇರ್ಬೇಕು. ಹಾಗೆ ಆ ಒಂದು ವಿದ್ಯಾರ್ಥಿಗೆ ಒಬ್ರು ಕೇಳಿದ್ರು, ನೀವ್ ಏನ್ ಆಗ್ಬೇಕು. ನಾನು ಆಕಾಶದಲ್ಲಿ ಪಕ್ಷಿ ಹೆಂಗ್ ಹಾರಾಡ್ತೈತಲ್ಲ, ನಾನು ಹಂಗ ಹಾರಾಡ್ಬೇಕಂತ ಇಚ್ಛೆ ಇದೆ ಅಂತ. ಬಟ್ ಅದು ನೋಡಕ್ ಏನಾಗ್ಬಿಡ್ತೈತಿ, ಇದೆಂತ ಕೆಲಸ, ಇದಾಗ್ಲಿಕ್ಕಿಲ್ಲ, ಅಥವಾ ಇದೇನೋ ಸುಮ್ನೆ ಅವ ಕನಸು ಕಾಣ್ತಾ ಇದ್ದಾನ ಅಂತ ಹೇಳದ್. ಬಟ್ ಆ ಕನಸನ್ನ ಬೆನ್ ಹತ್ತಿ ಅವ್ರ ಏನ್ ಮಾಡ್ತಾರೋ, ಅದೇ ಒಂದು ಫೀಲ್ಡ್ ಒಳಗ ಆವಿಷ್ಕಾರ ಮಾಡಿ, ರಾಕೆಟ್ ಮತ್ತೆ ಏರೋಪ್ಲೇನ್ ಈ ರೀತಿ ಒಂದು ಸೈಂಟಿಸ್ಟ್ ಆ ಒಂದು ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿ, ಅದೇ ರೀತಿ ಅವರು ಏನ್ ಮಾಡಿದ್ರು, ಹಾರಾಡುವಂಗ ಮಾಡಿದ್ರು. ಅವ್ರು ಯಾರು ಹೇಳ್ರಿ ಹಾಗಾದ್ರೆ, ಯಾರು ಇರ್ಬೋದು? ಅಬ್ದುಲ್ ಕಲಾಂ ಅವರು. ಹೌದಾ, ಆ ಒಂದು ತಮಗೇನು ಸಣ್ಣಂದಿರ್ತ ಒಂದು ಗುರಿಯನ್ನ ಬೆನ್ ಹತ್ತಿ ಅದ್ರ ಮೇಲೆ ಹಾರ್ಡ್ ವರ್ಕ್ ಮಾಡಿ ಆ ಗುರಿಯನ್ನ ಮುಟ್ಟುತನ ಅವರು ಬಿಡ್ಲಿಲ್ಲ. ಹೌದಾ, ಅದಕ್ಕೆ ಛಲ ಅಂತ ಕರಿತೀವಿ. ಅದೇ ರೀತಿ ನಾವು ಒಂದು ಸರಿಯಾದ ಗುರಿಯನ್ನ ಇಟ್ಕೊಂಡು ಆ ಗುರಿಯನ್ನ ಮುಟ್ಟು ತನಕ ಛಲದಿಂದ ವರ್ಕ್ ಮಾಡಿ, ಸರಿಯಾಗಿ ಓದಿ ಆ ಗುರಿಯನ್ನ ಮುಟ್ಟೋಣ ಅಂತ ಹೇಳಿ ಮುಟ್ರಿ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ದಟ್ ಈಸ್ algebraic expressions and identities, 8th chapter. Okay, second term and 8th chapter, that is algebraic identities. Okay, algebraic expressions and identities. Okay, and identities. Okay, so ಹೌದಾ, ಬೀಜೋಕ್ತಿಗಳು ಮತ್ತು ಇಲ್ಲೇನಾಗಿದೆ, ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅನ್ನೋ ಒಂದು ಟಾಪಿಕ್ ಅನ್ನ ನಾನು ಇವತ್ತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದ್ರೊಳಗೆ ನಿಮ್ಗೆ ಅವ್ರು ಏನ್ ಮಾಡಿದಾರು, ಈ ಒಂದು ಸಿಲೆಬಸ್ ಚೇಂಜ್ ಆಗೋಕಿನ ಮುಂಚೆ ಇಲ್ಲೇ ನಿಮ್ಗೆ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಹೇಳ್ತಾ ಇದ್ರು. ಯಾವಾಗ ಇದು ಬಿಫೋರ್ ಸಿಲೆಬಸ್ ಚೇಂಜ್ ಆಗೋಕಿನ ಮುಂಚೆ. ಹೌದಾ, ಬಟ್ ಇವಾಗ ಏನ್ ಮಾಡಿಬಿಟ್ಟಿದಾರೆ, ನಿಮ್ಗ ಡೈರೆಕ್ಟ್ ಎಡಿಷನ್ ಅಂಡ್ ಸಬ್ಟ್ರಾಕ್ಷನ್ ತಗೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ನಾನು ಬೇಸಿಕ್ ಅಲ್ಜಿಬ್ರಿಕ್ ಕಾನ್ಸೆಪ್ಟ್ ಅನ್ನ ಹೇಳಿ, ಹೌದಾ, ನಿಮ್ಗೆ ಒಂದಿಷ್ಟು ಜನಕ್ಕೆ ಗೊತ್ತಿರಬಹುದು ಅಥವಾ ಗೊತ್ತಿರ್ಲಿಕ್ಕಿಲ್ಲ. ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಹೇಳಿ ನೆಕ್ಸ್ಟ್ ಡೈರೆಕ್ಟ್ ಎಡಿಷನ್ ನಂಗೆ ಯಾಕೋ ಡೈರೆಕ್ಟ್ ಎಡಿಷನ್ ಸಬ್ಟ್ರಾಕ್ಷನ್ ಗೆ ಹೋದ್ರೆ ನಿಮಗ್ ಡೈರೆಕ್ಟ್ ಆಗಿ ಅರ್ಥ ಆಗ್ಲಿಕ್ಕಿಲ್ಲ. ಹಾಗಾಗಿ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಹೇಳಿ ನೆಕ್ಸ್ಟ್ ನಾವು ಎಡಿಷನ್ ಮತ್ತ ಸಬ್ಟ್ರಾಕ್ಷನ್ ಗೆ ಹೋಗೋಣಂತೆ. ಇವು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್.
ಹೌದಾ. ಸೊ ಇದೊಂದು ಅಲ್ಜಿಬ್ರಿಕ್ ಅಂದ್ರ ಇದೊಂದು ಪಾರ್ಟ್ ಆಫ್ ಮ್ಯಾಥಮೆಟಿಕ್ಸ್, ಅಲ್ಜಿಬ್ರಾ ಪಾರ್ಟ್. ಹೌದಾ. ಈಗ ಮ್ಯಾಥಮೆಟಿಕ್ಸ್ ಒಳಗೆ ಎಷ್ಟು ಪಾರ್ಟ್ ಇದಾವ ನಮ್ಗೆ? ಅರಿಥ್ಮೆಟಿಕ್, ಜಾಮೆಟ್ರಿ, ಇದೊಂದು ಅಲ್ಜಿಬ್ರಾ. ಹೌದಾ. ಅರಿಥ್ಮೆಟಿಕ್ ಅಂದ್ರೆ ಅದೆಲ್ಲ ಸಂಖ್ಯೆಗಳಿರ್ತಾವು. ಜಾಮೆಟ್ರಿ ಅಂದ್ರೆ ನಮಗ ಅಲ್ಲೆಲ್ಲ ಡಯಾಗ್ರಾಮ್ಗಳನ್ನ ಡ್ರಾ ಮಾಡೋದು ಈ ರೀತಿ ಎಲ್ಲ ಇರ್ತಾವ ನಮ್ಗೆ. ಬಟ್ ಇಲ್ಲಿ ಅಲ್ಜಿಬ್ರಾ ಅಂದ್ರೆ ನಾವ್ ಏನನ್ನ ಯೂಸ್ ಮಾಡ್ತೇವಿ? ಅಲ್ಫಾಬೆಟಿಕ್ ಲೆಟರ್ಸ್ ಗಳನ್ನ ಯೂಸ್ ಮಾಡಿ ನಾವು ಇಕ್ವೇಶನ್ಸ್ ಗಳನ್ನ ಅಂದ್ರೆ ಸಾಲ್ವ್ ಮಾಡುವಂತ ಇದೊಂದು ಪ್ರೊಸೆಸ್. ಈ ಒಂದು ಅಲ್ಜಿಬ್ರಾ ಅನ್ನೋ ಒಂದು ಪಾರ್ಟ್ ಒಳಗೆ ಆಲ್ಮೋಸ್ಟ್ ನಾವ್ ಏನ್ ಮಾಡ್ತಾ ಇರ್ತೀವಿ? ಅಲ್ಫಾಬೆಟಿಕ್ ಲೆಟರ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಹೌದಾ. ಹಾಗಾಗಿ ಇಲ್ಲಿ ಫಸ್ಟ್ ನಾನು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂದ್ರೇನು ಅಂತ ಹೇಳ್ತೀನಿ, ಡೆಫಿನೇಷನ್. ಓಕೆ. ಸೊ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಆರ್ made up of variables and constant along with mathematical operators. ಓಕೆ. ಸೊ ಏನಾಗಿದೆ? ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್, ಈ ಬೀಜೋಕ್ತಿಗಳು. ಹೌದಾ. ಬೀಜೋಕ್ತಿಗಳು ಅಂತ ಕರಿತೀವಿ ನಾವು ಕನ್ನಡ ಒಳಗ. ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಆರ್ ಮೇಡ್ ಅಪ್ ಆಫ್ ವೇರಿಯಬಲ್ಸ್ ಅಂಡ್ ಕಾನ್ಸ್ಟೆಂಟ್ ಅಲಾಂಗ್ ವಿತ್ ಮ್ಯಾಥಮೆಟಿಕಲ್ ಆಪರೇಟರ್ ಅಂತ ಇದೆ. ಹೌದಾ. ಸೊ ಏನಾಯ್ತೆ? ಮೇಡ್ ಅಪ್ ಆಫ್, ಅಲ್ಲಿ ವರ್ಡ್ ಏನಾಗಿದೆ ಹೇಳ್ರಿ? ವೇರಿಯಬಲ್ಸ್ ಅಂಡ್ ಕಾನ್ಸ್ಟೆಂಟ್. ಓಕೆ. ಕಾನ್ಸ್ಟೆಂಟ್. ಈಗ ಮತ್ತೆ ಒಂದು ಕ್ವಶನ್ ನಮ್ಗೆ ಅರೈಸ್ ಆಯ್ತು, ದಟ್ ವಾಟ್ ಈಸ್ ವೇರಿಯಬಲ್ ಅಂಡ್ ವಾಟ್ ಈಸ್ ಕಾನ್ಸ್ಟೆಂಟ್ ಅಂತ ಹೇಳಿ. ಹೌದಾ. ಯಾವುದಕ್ಕೆ ನಾವು ವೇರಿಯಬಲ್ಸ್ ಅಂತ ಕರಿತೀವಿ, ಯಾವುದಕ್ಕೆ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಓಕೆ. ಹಾಗಾದ್ರೆ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಆರ್ ಮೇಡ್ ಅಪ್ ಆಫ್ ವೇರಿಯಬಲ್ಸ್ ಅಂಡ್ ಕಾನ್ಸ್ಟೆಂಟ್ಸ್ ಅಲಾಂಗ್ ವಿತ್ ಮ್ಯಾಥಮೆಟಿಕಲ್ ಆಪರೇಟರ್ಸ್. ಅಂದ್ರೆ ಇಲ್ಲಿ ಎಕ್ಸಾಂಪಲ್ ಅಂದ್ರ ಈಗ 2x plus 4. This is one example for algebraic expressions. Okay. So ಇಲ್ಲಿ ಏನಾಗಿದೆ? ಅಲ್ಲಿ as per definition ನಾನು ಹೇಳ್ತಾ ಇದ್ದೀನಿ ನೋಡ್ರಿ. Are algebraic expressions are made up of variable means this alphabetic letter, that is x, variables and constant along with mathematical operator. This is called a algebraic expression ಅಥವಾ ಬೀಜೋಕ್ತಿಗಳು ಅಂತ ಕರಿತೀವಿ. ಹೌದಾ. ಅಂದ್ರ ವೇರಿಯಬಲ್ಸ್ ಅಂದ್ರ ಇಲ್ಲಿ ಕಾನ್ಸ್ಟೆಂಟ್ ಅಂದ್ರ ಚರಾಕ್ಷರ. ವೇರಿಯಬಲ್ಸ್ ಕನ್ನಡ ಒಳಗ ಚರಾಕ್ಷರ, ಕಾನ್ಸ್ಟೆಂಟ್ ಅಂದ್ರ ಸ್ಥಿರಾಂಕ ಅಂತ ಕರಿತೀವಿ ನಾವು. ಹೌದಾ. ಸೊ ಇಲ್ಲಿ ವೇರಿಯಬಲ್ಸ್ ಅಂದ್ರೆ ಎಕ್ಸ್ ಈ ರೀತಿ ಬರಿತೀವಿ ನೋಡ್ರಿ. XYZ ಅಥವಾ ABC ಅಥವಾ PQR ಈ ರೀತಿ ನಾವು ಏನ್ ಮಾಡಬಹುದು? ಅಲ್ಜಿಬ್ರಿಕ್ ಅಲ್ಫಾಬೆಟಿಕ್ ಲೆಟರ್ಸ್ ಗಳನ್ನ ಯೂಸ್ ಮಾಡ್ತೇವಲ್ಲ, ಈ ಒಂದು ಲೆಟರ್ಸ್ ಗಳಿಗೆ ನಾವ್ ಏನಂತ ಕರಿತೀವಿ? ವೇರಿಯಬಲ್ಸ್ ಅಂತ ಕರಿತೀವಿ. ಹೌದಾ. ವೇರಿಯಬಲ್ಸ್ ಅಂತ ಕರಿತೀವಿ. ಯಾಕೆ ವೇರಿಯಬಲ್ ಅಂತ ಇದೆ? ಚರಾಕ್ಷರ ಅಂತ. ವೇರಿಯೇಷನ್. ಹೌದಾ. ವೇರಿಯಬಲ್ ಆ ವರ್ಡ್ ರಿಲೇಟೆಡ್ ಎದಕ್ಕಿದೆ ಹೇಳ್ರಿ? ವೇರಿಯೇಷನ್ ಅಂತ ಕರಿತೀವಲ್ಲ ಆ ರೀತಿ. ಹೌದಾ. ಅಂದ್ರೆ ಅದು ಚೇಂಜ್ ಆಗ್ತಾ ಇರ್ತೈತಿ ನಮ್ಗೆ. ಹೌದಾ. ಆಸ್ ಪರ್ ದ ಇಕ್ವೇಶನ್ಸ್ ಅದು ಚೇಂಜ್ ಆಗ್ತಾ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಇಕ್ವೇಶನ್ ಒಳಗೆ x=4 ಅಂತ ತಗೊಂಡೆ ಅಂತ ಫಾರ್ ಎಕ್ಸಾಂಪಲ್. ಓಕೆ. ಸೊ ಮತ್ ಇನ್ನೊಂದು ಇಕ್ವೇಶನ್ ಒಳಗ x=-5 ಅಂತ ಇರ್ತೈತಿ. ಓಕೆ. ಆಮೇಲೆ y=6 ಅಂತ ಇತ್ತು. ಇನ್ನೊಂದು ಇಕ್ವೇಶನ್ ಒಳಗೆ y=100 ಅಂತ ಇರ್ತೈತಿ. ಹಾಗಾದ್ರೆ x ಬೆಲೆ ಎಕ್ಸಾಕ್ಟ್ಲಿ ಯಾವ್ದಾಯ್ತು ನಮ್ಗೆ ಹೇಳ್ರಿ? ಯಾವ್ದಂತ ಗೊತ್ತಿಲ್ಲ. ಯಾಕಂದ್ರೆ ಅದು ಆಲ್ವೇಸ್ ಕೀಪ್ ಆನ್ ಚೇಂಜಿಂಗ್ ಆಗ್ತಾ ಇರ್ತಿತ್ತದ. ಹೌದಾ. ಹಾಗಾಗಿ ಒಂದ್ ಇಕ್ವೇಶನ್ ಒಳಗ 4, ಒಂದ್ ಇಕ್ವೇಶನ್ ಒಳಗ 5 ಆಯ್ತು, ಮತ್ತೊಂದು ಇದು y=6 ಆಯ್ತು, ಇದು y=100 ಅಂತ ಆಯ್ತು. ಈ ರೀತಿ ಇವಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ವೇರಿಯಬಲ್ಸ್. ಯಾಕಂದ್ರೆ ಅದ್ರದ ಇಟ್ಸ್ ವ್ಯಾಲ್ಯೂ ಕೀಪ್ ಆನ್ ಚೇಂಜಿಂಗ್, ಅದ ಚೇಂಜ್ ಆಗ್ತಾ ಇರ್ತಿತ್ತಲ್ಲ, ಅದಕ್ಕೆ ನಾವು ಇದಕ್ಕ ವೇರಿಯಬಲ್ ಅಂತ ಕರಿತೀವಿ. ಓಕೆ. ಸೊ ಹಾಗಾಗಿ ಇಲ್ಲಿ 2x ಅಂದ್ರ ಈಗ x ಅನ್ನೋದು ನನ್ಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ನಾನು 2 × 2 ಹಾಕಿದಾಗ ಅವಾಗ 4 ಬಂತು. ಆಮೇಲೆ ಮತ್ತೆ 2 × 3 ಅಂತ ಹಾಕಿದೆ, ಮತ್ತೆ 6 ಬಂತು. ಹೌದಾ. ಈಗ ಯಾವ್ದಂತ ನಂಬೇಕು ಹೇಳ್ರಿ ನಾವು? ಹಾಗಾಗಿ ಇದು ವೇರಿಯಬಲ್ಸ್ ಅಂದ್ರೆ ಇಟ್ಸ್ ಕೀಪ್ ಆನ್ ಚೇಂಜ್ ಆಗ್ತಾ ಇರ್ತೈತಿ. ಯಾವ್ದು ಹೇಳ್ರಿ? ವೇರಿಯಬಲ್. ಕಾನ್ಸ್ಟೆಂಟ್ ಅಂದ್ರೇನು? ಕಾನ್ಸ್ಟೆಂಟ್ಸ್ ಅಂದ್ರ ಕನ್ನಡ ಒಳಗ ಸ್ಥಿರಾಂಕ ಅಂತ ಕರಿತೀವಿ. ಆ ವರ್ಡ್ ಒಳಗೆ ನಮ್ಗೆ ಗೊತ್ತಾಗ್ತೈತಿ ಸ್ಥಿರಾಂಕ, ಸ್ಥಿರವಾಗಿರ್ತೈತಿ ಅಂತ ಹೇಳಿ. ಹೌದಾ. ಸೊ ಹಾಗಾದ್ರೆ ಕಾನ್ಸ್ಟೆಂಟ್ ಅಂದ್ರೆ ಏನು? ಕಾನ್ಸ್ಟೆಂಟ್ ಅಂದ್ರ ಇಲ್ಲೇ ನಂಬರ್ಸ್ ಗಳಿವು. ಹೌದಾ.
ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ 2 ಅಂತ ಇದೆ, 4 ಅಂತ ಇದೆ, 6 ಅಂತ ಇದೆ, 8 ಅಂತ ಇದೆ. ಇವೆಲ್ಲಕ್ಕೂ ನಾವೇನಂತ ಕರಿತೀವಿ, ನಂಬರ್ಸ್ ಅಂತ ಸಾರಿ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಓಕೆ, ಸೊ ಈಗ 2 ಅಂತ ಇದೆ, ಹೌದಾ? ನೀವು ಇದನ್ನ ಯಾವುದೇ ಇಕ್ವೇಶನ್ಸ್ ಒಳಗೆ ಬರೀರಿ, ಇದ್ರ ವ್ಯಾಲ್ಯೂ 2ನ ಇರ್ತೈತಿ, ಹೌದಾ? ಈಗ 2 ಅಂದ್ರ ಈಗ ಫಾರ್ ಎಕ್ಸಾಂಪಲ್ ನಾನ್ ನಿಮ್ಗೆ ಏನ್ ಹೇಳಿದೆ, 2 ಪೆನ್ನು ಅಥವಾ 2 ಪೆನ್ ಅನ್ನ ತಗೊಂಡ್ ಬರ್ರಿ ಅಂದ್ರೆ ನಿಮ್ಗೆ ಅದು ಕಾನ್ಸೆಪ್ಟ್ ಎಷ್ಟು ಇರ್ತೈತಿ, 2 ಅಂತ ಅಷ್ಟೇ ಇರ್ತೈತಿ, ಹೌದಾ? ಇದು ಯಾವಾಗಾದ್ರೂ ಇದ್ರದ್ದು ವ್ಯಾಲ್ಯೂ ಚೇಂಜ್ ಆಗಿದೆ ಏನೋ ನಮ್ಗೆ ಇಲ್ಲ, ಹೌದಾ? ಯಾವಾಗೂ ಚೇಂಜ್ ಆಗಿ ಕನಸ್ನಾಗ ಯಾವಾಗಾದ್ರೂ ಚೇಂಜ್ ಆಗೈತೇನ್ ಮತ್ತೆ 2 ಅಂದ್ರ 3 ಅಂತ ಕಾನ್ಸೆಪ್ಟ್ ಏನಾರು ಆಗೈತೇನ ಇಲ್ಲ, ಹೌದಾ? 4 ಅಂದ್ರ ನಮ್ ಕಾನ್ಸೆಪ್ಟ್ ಏನಾಗಿರ್ತೈತಿ, 1 2 3 4 ಅಂತ ಇರ್ತೈತಿ. ಇವ್ ಯಾವಾಗೂ ಇವ್ದ ವ್ಯಾಲ್ಯೂಗಳು ಇಷ್ಟು ಚೇಂಜ್ ಆಗೋದಿಲ್ಲ, ಹಾಗಾಗಿ ಇವಕ್ಕ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಹಾಗಾಗಿ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಆರ್ ಮೇಡ್ ಅಪ್ ಆಫ್ variables and constant along with the ಮ್ಯಾಥಮೆಟಿಕಲ್ ಆಪರೇಟರ್. ಮ್ಯಾಥಮೆಟಿಕಲ್ ಆಪರೇಟರ್ ಅಂದ್ರ ಇಲ್ಲಿ ಓನ್ಲಿ ಪ್ಲಸ್ ಇರುವುದಿಲ್ಲ, ಅಲ್ಲೇ ಇಂಟು ಇರಬಹುದು, ಡಿವಿಷನ್ ಇರಬಹುದು, ಅಥವಾ ಸಬ್ಟ್ರಾಕ್ಷನ್ ಇರಬಹುದು. ಅವನ್ನ ಯೂಸ್ ಮಾಡಿ ಏನ್ ಬರೆಯುವಂತ ಇದು ಟರ್ಮ್ ಇರ್ತೈತಲ್ಲ, ನಾವು ಅದಕ್ಕೆ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ನಾವ್ ಎಲ್ಲಿ ಹೋಗೋದಂದ್ರೆ ಈಗ ಟರ್ಮ್, ಹೌದಾ? ಟರ್ಮ್ ಅಂದ್ರೆ ನಾವು ಪದ ಅಂತ ಕರಿತೀವಿ ಅಥವಾ ಬೀಜೋಕ್ತಿ, ಅದೇನೋ ಒಂದು, ಹೌದಾ? ಟರ್ಮ್, ಹೌದಾ? ಟರ್ಮ್. Okay, term means a term is a product of its factor. For example, 5xy minus 3 is made up of two terms, 5xy and minus 3 ಅಂತ ಇದೆ. ಸೊ ಇಲ್ಲಿ ಏನಾಗಿದೆ, ಟರ್ಮ್ ಅಂದ್ರೆ ಏನಾಗಿದೆ, ಒಂದು ವರ್ಡ್ ಅಂದ್ರೆ ಪದ ಅಂತ ಕರಿತೀವಿ ನಾವು ಈ ಬೀಜ ಅಲ್ಜಿಬ್ರಿಕ್ ರಿಲೇಟೆಡ್ ಇರ್ತಕ್ಕ. ಫಾರ್ ಎಕ್ಸಾಂಪಲ್ 2xy ಅಂತ ಬರಿದೆ, ದಿಸ್ ಈಸ್ ಒನ್ ಟರ್ಮ್. ಓಕೆ, ಸೊ ಇಲ್ಲಿ 2xy ನಿಮಗ್ ಅನಿಸ್ಬೋದು ಇಲ್ಲಿ 3 ವರ್ಡ್ ಇದಾವು, ಅಂದ್ರೆ 3 ಲೆಟರ್ ಇದಾವ, ಒಂದು ಎಕ್ಸ್ ಒಂದು ವೈ ಆಮೇಲೆ 2 ಅಂತ ಹೇಳಿ. ಬಟ್ ಇದನ್ನ ಅಷ್ಟು ನಾವು ಗ್ರೂಪ್ ನಾವ್ ಏನಂತ ಕರಿತೀವಿ, ಟರ್ಮ್ ಅಂತ ಕರಿತೀವಿ. ಓಕೆ, ಟರ್ಮ್ ಅಂತ ಕರಿತೀವಿ. ಓಕೆ, ಟರ್ಮ್ ಮೀನ್ಸ್ ಇಸ್ ಅ ಪ್ರಾಡಕ್ಟ್ ಆಫ್ ಇಟ್ಸ್ ಫ್ಯಾಕ್ಟರ್, ಪ್ರಾಡಕ್ಟ್ ಆಫ್ ಇಟ್ಸ್ ಫ್ಯಾಕ್ಟರ್, ಪ್ರಾಡಕ್ಟ್ ಆಫ್ ಇಟ್ಸ್ ಫ್ಯಾಕ್ಟರ್ ಅಂತ ಇದೆ. ಇವೆಲ್ಲವನ್ನು ಮಲ್ಟಿಪ್ಲೈ ಮಾಡಿ ಒಂದು ಗ್ರೂಪ್ ಆಗಿ ಬರೆಯೋದಕ್ಕೆ ನಾವು ಇದನ್ನ ಟರ್ಮ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕೋಎಫಿಷಿಯಂಟ್. ಕೋಎಫಿಷಿಯಂಟ್ ಅಂತ ಇದೆ, ಹೌದಾ? ಕೋಎಫಿಷಿಯಂಟ್, ಕೋಎಫಿಷಿಯಂಟ್ಸ್. ಓಕೆ, ಕೋಎಫಿಷಿಯಂಟ್ ಮೀನ್ಸ್ ಕನ್ನಡ ಒಳಗ ಸಹಗುಣಕಗಳು, ಹೌದಾ? ನಾವೊಂದು ವರ್ಡ್ ಅನ್ನ ಹೇಳ್ತೀನಿ, ಸಹಗುಣಕಗಳು ಅಂದ್ರ ಅದ್ರ ಜೊತೆಗೆ ಇರುವಂತವು, ಹೌದಾ? ನಿಮ್ಗೀಗ ಫ್ರೆಂಡ್ಸ್ ಅಂತ ಕರಿತೀರಿ, ಫ್ರೆಂಡ್ಸ್ ಅಂದ್ರೆ ನಮಗದು ಅಂಡರ್ಸ್ಟುಡ್ ಏನಾಗ್ತೈತಿ, ಇವರೆಲ್ಲ ಜೊತೆಗೆ ಇರ್ತಾರ, ನಾವೆಲ್ಲ ಫ್ರೆಂಡ್ಸ್, ಹೌದಾ? ಈಗ 3 ಜನದೊಂದು ಗ್ರೂಪ್ ಇರ್ತೈತಿ ಅಥವಾ 4 ಜನ ಫ್ರೆಂಡ್ಸ್ ಅಂತ ಕರಿತೀವಿ, ಅಲ್ಲೇ ನಮ್ಗೆ ಗೊತ್ತಾಗ್ಬಿಡ್ತೈತಿ ಇವರೆಲ್ಲ ಜೊತೆಗೆ ಏನ ಇರ್ತಾರು ಅಂತ. ಅದಕ್ಕೆ ಇನ್ನೊಂದು ವರ್ಡ್, ಕರೆಕ್ಟ್ ಕನ್ನಡ ವರ್ಡ್ ಒಂದು ಇದೆ, ಏನ್ ಹೇಳ್ರಿ, ಸಹಪಾಠಿಗಳು ಅಂತ ಇದೆ, ಹೌದಾ? ಸಹಪಾಠಿಗಳು ಅಂತ ಇದೆ. ಓಕೆ, ಸೊ ಸಹಪಾಠಿಗಳು ಇದು ಸಹಗುಣಕಗಳು. ಈ ಕೋಎಫಿಷಿಯಂಟ್ ಅಂದ್ರೆ ನಾವೇನಂತ ಕರಿತೀವಿ ಕನ್ನಡ ಒಳಗ, ಸಹಗುಣಕಗಳು. ಅದ್ರ ಜೊತೆಗೆ ಇರುವಂತವು ಟರ್ಮ್ಗಳಿಗೆ ನಾವು ಕೋಎಫಿಷಿಯಂಟ್ ಅಂತ ಕರಿತೀವಿ. ಓಕೆ, ಸೊ ಅದೇನಂದ್ರ ಕೋಎಫಿಷಿಯಂಟ್, ದ ನ್ಯೂಮರಿಕಲ್ ಫ್ಯಾಕ್ಟರ್ ಆಫ್ ಅ ಟರ್ಮ್ ಇಸ್ ಕಾಲ್ಡ್ ದ ಕೋಎಫಿಷಿಯಂಟ್ ಆಫ್ ದಟ್ ಟರ್ಮ್ ಅಂತ ಕರಿತೀವಿ, ಹೌದಾ? ಈಗ ಫಾರ್ ಎಕ್ಸಾಂಪಲ್ 2xy ಅಂತ ಇದೆ, ಹೌದಾ? 2xy. ಈಗ xy ದ ಕೋಎಫಿಷಿಯಂಟ್ ಏನಂತ ಹೇಳ್ತೇನೆ ನಾನು, xy ದ ಕೋಎಫಿಷಿಯಂಟ್. ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ xy? ಸೊ xy ದ ಕೋಎಫಿಷಿಯಂಟ್ ಏನಾಯ್ತು ನಮ್ಗಿಲ್ಲೇ 2 ಆಯ್ತು. ಓಕೆ, ಇವಕ್ಕೆ ನಾವೇನಂತ ಕರಿತೀವಿ, ಅದ್ರ ಜೊತೆಗಿನ ಅದು ಗುಣಾಕಾರವಾಗಿದೆ. ಈಗ ಸಹಪಾಠಿಗಳು ಅಂದ್ರ ನಿಮ್ ಜೊತೆಗೆ ಓದ್ತಾ ಇರುವಂತವ್ರು ಅಂದಂಗ ಕನ್ನಡ ವರ್ಡ್, ಕರೆಕ್ಟಾ? ಅದೇ ರೀತಿ ಕೋಎಫಿಷಿಯಂಟ್ ಇನ್ನು ಕನ್ನಡ ನಾವೇನಂತ ಕರಿತೀವಿ, ಸಹಗುಣಕಗಳು ಅಂದ್ರ ಅದ್ರ ಜೊತೆಗಿನ ಗುಣಾಕಾರ ಆಗಿರುವಂತವು. ಅಂದ್ರ XY ಜೊತೆಗೆ ಮಲ್ಟಿಪ್ಲೈ ಆಗಿರುವಂತಹ ಟರ್ಮ್ ಯಾವ್ದು ಹಾಗಾದ್ರೆ 2. Therefore, ಕೋಎಫಿಷಿಯಂಟ್ ಆಫ್ XY is 2. ಓಕೆ, ಸೊ ಕೋಎಫಿಷಿಯಂಟ್ ಅಂತ ಇದು ಗೊತ್ತಾಯ್ತು ನಿಮ್ಗೆ. ನೆಕ್ಸ್ಟ್ ಕಾನ್ಸ್ಟೆಂಟ್, ಅದೆಲ್ಲ ಹೇಳಿದ್ದೇನೆ ಇವಾಗ, ಆದ್ರೂ ಮತ್ತೊಂದ್ಸಲ ಹೇಳ್ತೀನಿ ನೋಡ್ರಿ. ಕಾನ್ಸ್ಟೆಂಟ್, ಕಾನ್ಸ್ಟೆಂಟ್ is a value or number that never changes in an expression. ಕಾನ್ಸ್ಟೆಂಟ್ ಅಂದ್ರೆ ಏನಾಯ್ತು ಹೇಳಿದ್ರೆ, ಕರೆಕ್ಟ್ ಡೆಫಿನೇಷನ್ ಏನಂದ್ರ, is a value or number that never changes in an expression.
ಹೌದಾ? ಈ ಒಂದು ಬೀಜೋಕ್ತಿ ಒಳಗ ಆ ನಂಬರ್ ಏನಿರ್ತೈತಿ ಅದರದ್ದು ವ್ಯಾಲ್ಯೂ ಯಾವಾಗೂ ಚೇಂಜ್ ಆಗುದಿಲ್ಲ. ಅದಕ್ಕ ನಾವೇನಂತ ಕರಿತೀವಿ? ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆ, ಕಾನ್ಸ್ಟೆಂಟ್ ವ್ಯಾಲ್ಯೂಗೆ ಎಕ್ಸಾಂಪಲ್ಸ್ಗಳು ಕಾನ್ಸ್ಟೆಂಟ್ ಜಸ್ಟ್ 2, 5, 8 ಹೌದಾ, ಎಟ್ಸೆಟ್ರಾ ಯಾವಾದ್ರೂ ಇರಬಹುದು. ಓಕೆ, ನೆಕ್ಸ್ಟ್ ವೇರಿಯೇಬಲ್ಸ್. ಓಕೆ, ಸೊ ವೇರಿಯೇಬಲ್ಸ್ ಅಂದ್ರೆ ಏನು? ಕೀಪ್ ಆನ್ ಚೇಂಜಿಂಗ್ ದ ವ್ಯಾಲ್ಯೂ. ಅದೇನಾಗ್ತಾ ಇರ್ತೈತಿ ಆ ಎಕ್ಸ್ಪ್ರೆಷನ್ ಒಳಗ ಚೇಂಜ್ ಆಗ್ತಾ ಇರ್ತೈತಿ. ಅವಾಗ ನಾವು ಇದಕ್ಕೆ ಇವನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಏನ್ ಮಾಡ್ತೇವಿ? ಅಲ್ಫಾಬೆಟಿಕ್ ಲೆಟರ್ಸ್ ಗಳನ್ನ ಯೂಸ್ ಮಾಡ್ತೇವಿ. ಫಾರ್ ಎಕ್ಸಾಂಪಲ್ 2x, 5y, 8z, 10p ಎಟ್ಸೆಟ್ರಾ. ಓಕೆ, ಸೊ ಇದಕ್ಕೆ ಡಿಫ್ರೆನ್ಸ್ ಏನಾಯ್ತು ನೋಡ್ರಿ. ಇಲ್ಲೇ ಏನಾಯ್ತು, ಇಲ್ಲಿ ಯಾವುದೇ ವೇರಿಯಬಲ್ ಇಲ್ಲ ಅಂದಾಗ ಇದು ಕಾನ್ಸ್ಟೆಂಟ್ ಆಗಿ ಯಾವುದೇ ವ್ಯಾಲ್ಯೂ ಚೇಂಜ್ ಆಗುದಿಲ್ಲ. ಇನ್ ಕೇಸ್ ಅದಕ್ಕೆ ನಾವು ಒಂಚೂರು ವೇರಿಯಬಲ್ ಅನ್ನ ಸೇರ್ಸಿದ್ವಿ ಅಂದ್ರೆ ಅಲ್ಲಿ ಏನಾಗ್ತೈತಿ? ಕೀಪ್ ಆನ್ ಚೇಂಜಿಂಗ್, ಅದು ಚೇಂಜ್ ಆಗ್ತಾ ಇರ್ತೈತಿ. ಓಕೆ, ಸೊ ದಿಸ್ ಇಸ್ ದ ಕಾನ್ಸ್ಟೆಂಟ್ ಅಂಡ್ ವೇರಿಯಬಲ್ಸ್. ನೆಕ್ಸ್ಟ್ ಇವೆಲ್ಲ ನಾನು ಏನ್ ಹೇಳ್ತಾ ಇದ್ದೀನಂದ್ರೆ ಇವು ನಿಮ್ಮ ಈಗ ಜಸ್ಟ್ ನಿಮ್ಮ ಒಂದು ಈ ಒಂದು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಒಂದು ಟಾಪಿಕ್ ಒಳಗ ಇಲ್ಲ ಇದು. ಯಾಕಂದ್ರೆ ಇದನ್ನ ಬಿಟ್ಟು ಅವರು ಡೈರೆಕ್ಟ್ ಎಡಿಷನ್ ಹೋಗಿದಾರು. ಸ್ವಲ್ಪ ನನಗೆ ಇದನ್ನ ಹೇಳಿದ್ರೆ ನಿಮಗೆ ಮುಂದೆ ನಾನು ಅದನ್ನ ಎಡಿಷನ್ ಹೇಳಲಿಕ್ಕೆ ಅನುಕೂಲ ಆಗ್ತೈತಿ. ಹಾಗಾಗಿ ನಾ ಏನ್ ಮಾಡ್ತೇನೆ, ಬೇಸಿಕ್ ಅನ್ನ ಹೇಳ್ತಾ ಇದ್ದೇನೆ. ಓಕೆ, ಸೊ ಎಲ್ಲೋ ಏನೋ ಮೇಡಮ್ ಹೇಳ್ತಾ ಇದಾರು, ನಮ್ಗೇನು ಅರ್ಥ ಆಗ್ತಾ ಇಲ್ಲ, ನಮ್ ಬುಕ್ ಒಳಗಿಲ್ಲ ಅನ್ಕೋಬೇಡ್ರಿ. ಇವ್ಯಾವು ನಿಮ್ಮ ಈಗ ಟೆಕ್ಸ್ಟ್ ಬುಕ್ ಒಳಗಿಲ್ಲ, ಇದನ್ನ ಬೇಸಿಕ್ ಅನ್ನ ಹೇಳ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ನಮ್ಮ ಇದಕ್ಕೆ ಹೋಗೋಣ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಂದ್ರ ಲೈಕ್ ಟರ್ಮ್ಸ್ ಅಂಡ್ ಅನ್ಲೈಕ್ ಟರ್ಮ್ಸ್. ಹೌದಾ? ಸಜಾತಿಯ ಪದಗಳು ಮತ್ತು ವಿಜಾತಿಯ ಪದಗಳು. ಹೌದಾ? ಲೈಕ್ ಟರ್ಮ್ಸ್ ಇದು ಅನ್ಲೈಕ್ ಟರ್ಮ್ಸ್. ಹೌದಾ? ಸೊ ಈಗ ಲೈಕ್ ಟರ್ಮ್ಸ್ ಮತ್ತು ಅನ್ಲೈಕ್ ಟರ್ಮ್ಸ್ ಗಳಿಗೆ ಎಕ್ಸಾಂಪಲ್ಸ್ ಗಳು ಏನಿರಬಹುದು? ಲೈಕ್ ಟರ್ಮ್ಸ್ ಅಂದ್ರೆ ಏನು? Are those terms which have same variables raised to the same power. ಹೌದಾ? ಸೊ ಇಲ್ಲಿ ಏನಾಗಿದೆ ಅಂದ್ರೆ ಸೇಮ್ ವೇರಿಯಬಲ್ ವಿತ್ ಪವರ್. ಹೌದಾ? ಇತ್ತಂದ್ರೆ ನಾವು ಅದಕ್ಕೆ ಲೈಕ್ ಟರ್ಮ್ಸ್ ಗಳಂತ ಕರಿತೀವಿ. ಇಲ್ಲಿ ವೇರಿಯಬಲ್ಸ್ ಗಳು ಚೇಂಜಸ್ ಇದ್ವು ಅಂದ್ರೆ ನಾವು ಅದಕ್ಕೆ ಅನ್ಲೈಕ್ ಟರ್ಮ್ಸ್ ಗಳು ಅಂದ್ರ ಸಜಾತಿಯ ಪದಗಳು ಮತ್ತು ವಿಜಾತಿಯ ಪದಗಳು. ನಾವ್ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಬರೀತೀನಿ ನೋಡ್ರಿ. 2x ಪ್ಲಸ್ 6x ಅಂತ ಇದೆ. ಹೌದಾ? 2x ಇಲ್ಲೇ ಪ್ಲಸ್ ಬೇಡ. ಹೌದಾ? ಆಮೇಲೆ 4x ಅಂತ ಇದೆ. ಹೌದಾ? ಇವೆಲ್ಲ ಏನಾಗತ್ತೆ ಹೇಳ್ರಿ? ಹಾಗಾದ್ರೆ ಏನಾಗ್ತಾವ ಇವು? ದೀಸ್ ಆರ್ ಆಲ್ ದ ಲೈಕ್ ಟರ್ಮ್ಸ್. ಇಲ್ಲಿ ಏನಾಗಿದೆ? ವೇರಿಯಬಲ್ ನೋಡ್ರಿ, ಇಲ್ಲಿ ಕರೆಕ್ಟ್ ಇದೆ. ಓಕೆ, ಹೌದಾ? ಈಗಿತ್ತಂದ್ರೆ ನಾವ್ ಏನ್ ಮಾಡ್ಬೋದು? ಲೈಕ್ ಟರ್ಮ್ಸ್ ಗಳಿದ್ವಂದ್ರ ನಾವ್ ಏನ್ ಮಾಡ್ಬೋದು? ಇವನ್ನ ವಿ ಕ್ಯಾನ್ ಸಬ್ಟ್ರಾಕ್ಷನ್, ಎಡಿಷನ್ ಒಳಗೆ ನಾವು ಇವನ್ನ ಯೂಸ್ ಮಾಡಬಹುದು. ಹೌದಾ? ಇಲ್ಲೊಂದ್ ಮೇನ್ ಥಿಂಗ್ ಏನಂದ್ರ ನಾವು ಹಂಗೆ ಎಲ್ಲವನ್ನು ಮಲ್ಟಿಪ್ಲೈ ಮಾಡ್ಲಿಕ್ಕೆ ಆಗುದಿಲ್ಲ, ಸಬ್ಟ್ರಾಕ್ಷನ್ ಮಾಡಕ್ ಆಗುದಿಲ್ಲ, ಎಡಿಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ ಯಾವ್ಯಾವ ಲೈಕ್ ಟರ್ಮ್ಸ್ ಅದಾವು. ಹೌದಾ? ಫಸ್ಟ್ ನಾವ್ ಏನ್ ಮಾಡ್ಬೋದು ಹೇಳ್ರಿ? ಫಸ್ಟ್ ಇವನ್ನ ಕಲಿಬೇಕು. ಲೈಕ್ ಟರ್ಮ್ಸ್ ಅಂದ್ರೆ ಯಾವ್ದು, ಅನ್ಲೈಕ್ ಟರ್ಮ್ಸ್ ಅಂದ್ರೆ ಯಾವ್ದು ಅಂತ. ಸೊ ಈಗ ಇಲ್ಲಿ 6x 4x ಅಂತ ಆಯ್ತು. ಇವೆಲ್ಲ ಏನಾಯ್ತು? ನಮ್ಗ ಲೈಕ್ ಟರ್ಮ್ಸ್ ಅದು. ಈ ರೀತಿ ಇದ್ದುದನ್ನ ನಾವ್ ಏನ್ ಮಾಡ್ಬೋದು ಹೇಳ್ರಿ? ಎಡಿಷನ್ ಮಾಡ್ಬೋದು, ಸಬ್ಟ್ರಾಕ್ಷನ್ ಮಾಡ್ಬೋದು. ಹೌದಾ? ಓಕೆ, ಇವನ್ ಮಲ್ಟಿಪ್ಲೈ ಮಾಡ್ಬೋದು, ಡಿವಿಷನ್ ಅನ್ನ ಮಾಡ್ಬೋದು. ಬಟ್ ಇನ್ನೊಂದು ಎಕ್ಸಾಂಪಲ್ ಬರೀತೀನಿ, ಇವು ಯಾವಂತ ಹೇಳ್ಬೋದು. 2x ಆಮೇಲೆ 6x ಸ್ಕ್ವೇರ್. ಹೌದಾ? ಇವ್ ಯಾವ ಆಗತ್ತೆ ಹೇಳ್ರಿ? ಲೈಕ್ ಟರ್ಮ್ಸ್ ಆಗುತ್ತಾ ಇನ್ನು ಅನ್ಲೈಕ್ ಟರ್ಮ್ಸ್ ಆಗುತ್ತಾ? ಕ್ಯಾನ್ ಎನಿಬಡಿ ಟೆಲ್ ಮೀ? ಸ್ಟೂಡೆಂಟ್ಸ್ ಅಲರ್ಟ್ ಆಗಿದ್ದೀರಲ್ಲ? ಮೇಡಮ್ ಏನು ಕ್ವಶನ್ ಕೇಳ್ತಾ ಇಲ್ಲ ಅಂತ ಹೇಳಿ. ಹೌದಾ? 2x 6x ಸ್ಕ್ವೇರ್, ದೀಸ್ ಆರ್ ಟು ದ ಲೈಕ್ ಟರ್ಮ್ಸ್ ಆರ್ ಅನ್ಲೈಕ್ ಟರ್ಮ್ಸ್? ಗಜೇಂದ್ರಗಡ, ಲೈಕ್ ಟರ್ಮ್ಸ್? ನೋ. ಅದಕ್ಕೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಲಿ ಅಂತಾನೆ ನಾನು ಬರ್ದಿದ್ದೆ. ಇದೇನ್ ಕರೆಕ್ಟ್ ಆಗಿ ನೋಡ್ರಿ ಸ್ವಲ್ಪ. 2x 6x ಸ್ಕ್ವೇರ್. ವೆರಿ ಗುಡ್. ಗಜೇಂದ್ರಗಡ ಸ್ಕೂಲ್ ಇಂದ
ಅನ್ಲೈಕ್ ಟರ್ಮ್. ಯಾಕಿದು ನಿಮ್ಗೆ ಅದೇ ಕನ್ಫ್ಯೂಸ್ ಆಗ್ಬೋದು, ಮೇಡಮ್ ಎಕ್ಸ್ ಇದಾವಲ್ಲ, ಹೌದಾ, 2x ಇಲ್ಲಿ ಏನ್ ಬರ್ದಿದ್ದೆ ನಾನು, 6x² ಅಂತ ಬರ್ದಿದ್ದೆ. ಓಕೆ, ವೇರಿಯೇಬಲ್ ಸೇಮ್ ಇದಾವ್. ನಾನು ಅದ್ರ ಜೊತೆಗೆ ಇನ್ನೊಂದು ಡೆಫಿನೇಷನ್ಸ್ ಅನ್ನ ಹೇಳಿದ್ದೆ, ಅದ್ರದ್ದು ಪವರ್ಸ್ ಕೂಡ ನಮಗ ಸೇಮ್ ಇರ್ಬೇಕು ಅಂತ ಹೇಳಿ. ಇಲ್ಲಿ ನೋಡ್ರಿ, ಇದ್ರ ಪವರ್ 1 ಇದೆ, ಇದ್ರ ಪವರ್ 2 ಇದೆ. ಹಾಗಾಗಿ ಇವು ಅನ್ಲೈಕ್ ಟರ್ಮ್ಸ್ ಗೆ ಇವಾಗ್ತಾವು. ಈ ರೀತಿ ಇದ್ದಾಗ, ಈಗ 2x 6x² ಇತ್ತಂದ್ರ ಇಲ್ಲಿ ನಾವ್ ಏನ್ ಮಾಡ್ಲಿಕ್ಕೆ ಬರುವುದಿಲ್ಲ, ಎಡಿಷನ್ ಮಾಡ್ಲಿಕ್ಕೂ ಬರುವುದಿಲ್ಲ, ಸಬ್ಟ್ರಾಕ್ಷನ್ ಮಾಡ್ಲಿಕ್ಕೂ ಬರುವುದಿಲ್ಲ. ಇವು ನಮಗ ಗೊತ್ತಿರ್ಬೇಕು. ಓಕೆ, ಸೊ ಲೈಕ್ ಟರ್ಮ್ಸ್ ಅಂದ್ರೇನು, ಅನ್ಲೈಕ್ ಟರ್ಮ್ಸ್. ಈಗ ಫಾರ್ ಎಕ್ಸಾಂಪಲ್ 2x 6y, ಇದ್ರ ಆನ್ಸರ್ ಯಾರಾದ್ರೂ ಹೇಳ್ಬೋದಾ? 2x + 6y, 2x + 6y ಲೈಕ್ ಟರ್ಮ್ಸ್. ಓಕೆ, ಬಟ್ ಇದನ್ನ ಏನ್ ಮಾಡ್ಲಿಕ್ಕೆ ಬರ್ತಿದ್, ನನಗೆ ಎಡಿಷನ್ ಮಾಡ್ಲಿಕ್ಕೆ ಬರುತ್ತಾ ಇಲ್ವೋ? ಎಡಿಷನ್ ಮಾಡ್ಲಿಕ್ಕೆ ಬರುವುದಿಲ್ಲ, ಯಾಕಂದ್ರೆ ದೀಸ್ ಆರ್ ನಾಟ್ ದ ಲೈಕ್ ಟರ್ಮ್ಸ್. ಓಕೆ, ನೋ ಅಂತ ಬಂತು. ಥ್ಯಾಂಕ್ ಯು ಗಜೇಂದ್ರಗಡ ಸ್ಕೂಲ್ ಮಕ್ಕಳಿಂದ ನೋ ಅಂತ. ಈಗ ಯಾಕಂದ್ರೆ ಇವು ಅನ್ಲೈಕ್ ಟರ್ಮ್ಸ್ ಗಳು ಇರೋದ್ರಿಂದ ನಮ್ಗೆ ಇವನ್ನ ಎಡಿಷನ್ ಮಾಡ್ಲಿಕ್ಕೂ ಬರುವುದಿಲ್ಲ, ಸಬ್ಟ್ರಾಕ್ಷನ್ ಮಾಡ್ಲಿಕ್ಕೂ ಬರುವುದಿಲ್ಲ. ಓಕೆ, ಸೊ ಅದಕ್ಕೆ ನಾನು ನಿಮ್ಗೆ ಯಾಕೆ ಡೈರೆಕ್ಟ್ ಎಡಿಷನ್ ಗೆ ಹೋಗ್ಲಿಲ್ಲ ಅಂದ್ರೆ, ಇದು ನಮಗ್ ಬೇಸಿಕ್ ಗೊತ್ತಿರ್ಬೇಕು. ಲೈಕ್ ಟರ್ಮ್ಸ್ ಗಳನ್ನ ನಮಗ ಎಡಿಷನ್ ಮಾಡ್ಲಿಕ್ಕೆ ಬರ್ತೈತಿ, ಅನ್ಲೈಕ್ ಟರ್ಮ್ಸ್ ಗಳನ್ನ ಎಡಿಷನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಹೌದಾ, ಇವನ್ ನಾವು ಮಲ್ಟಿಪ್ಲೈ ಒಳಗ್ ಬೇಕಾದಾಗ ಮಾಡಬಹುದು. ಓಕೆ, ಸೊ ಅಲ್ಲಿ ಏನಾಗತ್ತೆ ಹೇಳ್ರಿ, ಇದನ್ನ ಇನ್ ಕೇಸ್ ನಾನು 2x × 6y ಮಾಡಿದೆ ಅಂತ ತಿಳ್ಕೊರಿ. ಹೌದಾ, 2x × 6y ಮಾಡಿದೆ ಅಂತಂದ್ರ, ಹೌದಾ, ಸೊ ಇಲ್ಲಿ ಏನಾಗ್ತೈತಿ ಹೇಳ್ರಿ, ನನಗೆ ಡೈರೆಕ್ಟ್ ನಾನು ಮಲ್ಟಿಪ್ಲೈ ಮಾಡಬಹುದು ಇವ ಅನ್ಲೈಕ್ ಟರ್ಮ್ಸ್. ಓಕೆ, ಬಟ್ ಇಲ್ಲಿ ಮಲ್ಟಿಪ್ಲೈ ಒಳಗ್ ನಮ್ಗೆ ಆ ರೂಲ್ಸ್ ಅಪ್ಲೈ ಆಗುದಿಲ್ಲ. ಸೊ ಏನಾಗ್ತೈತಿ, 6 2 12 × xy ಅಂತ ಆಗುತ್ತೆ, 12 × xy ಅಂತ ಆಗುತ್ತೆ. ಇದು ಮಲ್ಟಿಪ್ಲಿಕೇಶನ್ ಒಳಗ್ ಓಕೆ. ಬಟ್ ಎಡಿಷನ್ ಸಬ್ಟ್ರಾಕ್ಷನ್ ಒಳಗ ನಾವೇನ್ ಮಾಡ್ಬೇಕು, ಕಂಪಲ್ಸರಿ ಲೈಕ್ ಟರ್ಮ್ಸ್ ಗಳಿದ್ರೆ, ಸಜಾತಿಯ ಪದಗಳಿದ್ರೆ ಮಾತ್ರ ನಾವು ಎಡಿಷನ್ ಅಂದ್ರ ಸಂಕಲನ ಕೂಡಿಸ್ಲಿಕ್ಕೆ ಮತ್ತು ಕಳಿಲಿಕ್ಕೆ ಬರ್ತೈತಿ, ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡ್ಲಿಕ್ಕೆ ಬರ್ತೈತಿ. ಓಕೆ, ಹಾಗಾದ್ರೆ ನಾವು ಈಗ 1 by 1 ಏನ್ ಮಾಡ್ಬೋದು ಹೇಳ್ರಿ, ಎಕ್ಸಸೈಸ್ಗೆ ಹೋಗೋಣ. ಬಟ್ ನನಗೆ ಎಡಿಷನ್ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಡ್ತೀನಿ ನೋಡ್ರಿ. ಒಂದು ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ 7x² + 9x + 3. ಓಕೆ, ಇದಕ್ಕೆ ನಾವೇನ್ ಮಾಡ್ಬೋದು ಹೇಳ್ರಿ, 6x - 4 ಅಂತ ಆಡ್ ಮಾಡ್ಬೇಕು. ಹೌದಾ, ಆಡ್. ಓಕೆ, ಇದನ್ನ ಯಾವ ರೀತಿ ಬರ್ಕೋಬಹುದು, 7x² + 9x + 3ಗೆ ನಾವು 6x - 4 ಅನ್ನ ಬರಿಬೇಕು. ಹೌದಾ, ಎಲ್ಲ ಮಕ್ಕಳು ಸಾಲ್ವ್ ಮಾಡ್ತಾ ಇದ್ದೀರಿ ಅನ್ಕೋತೀನಿ. ಅಲ್ಲಿ ಒಬ್ರು ವಿಡಿಯೋ ನೋಡ್ತಾ ಇದ್ದೀನಿ ನಾನು ಇವಾಗ. ಹೌದಾ, ಇದನ್ನ ಯಾವ ರೀತಿ ಬರಿಬೇಕು ಅಂದ್ರೆ, ಸೊ ನನಗ ಫಸ್ಟ್ ಇದನ್ನ ನೋಡ್ಕೋಬೇಕು. ನಮ್ಗೆ ಏನಾಗ್ಬೇಕಿಲ್ಲ, ಇಲ್ಲೇ ಈ ಒಂದು ಟರ್ಮ್ ಒಳಗ x² ಟರ್ಮ್ಗಳು ಇಲ್ಲ. ಹಾಗಾಗಿ ಈ x² ಟರ್ಮ್ ಕೆಳಗೆ ನೀವು ಹಾಗೇ ಬಿಡ್ಬಹುದು ಅಥವಾ 0 ಬಿಡ್ರಿ, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ. ಓಕೆ, ಸೊ ಈಗ ಎಕ್ಸ್ ಅನ್ನೋದು ಇಲ್ಲಿ ಎಕ್ಸ್ ಇದೆ, ಅದ್ರದ್ದು ಲೈಕ್ ಟರ್ಮ್ಸ್ ಕೆಳಗೆ ನಾನು ಏನ್ ಮಾಡ್ಬೇಕು, 6x ಅನ್ನ ಬರಿಬೇಕು. ಅದರ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೇಕು, -4 ಇದೆ, ಇಲ್ಲಿ +3 ಇದೆ. ಓಕೆ, -4 ಅಂತ ಬರಿಬೇಕು. ಓಕೆ, ಇವಾಗ ಇದನ್ನ ಆಡ್ ಮಾಡಿದ್ರೆ 7x² + 0 is 7x². ಓಕೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, ನೋ ಪ್ರಾಬ್ಲಮ್. 9 + 6 ಎಷ್ಟಾಯ್ತು, +15x ಅಂತ ಆಯ್ತು. ಮತ್ತಿದು x ಹಿಂಗ್ ಮಾಡಿ ಹಿಡಿದ್ರಿ. ಹೌದಾ, ಸೊ ದಟ್ಸ್ ರಾಂಗ್. ಓಕೆ, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಒಳಗ ಓನ್ಲಿ ಲೈಕ್ ಟರ್ಮ್ಸ್ ಅನ್ನ ಕನ್ಸಿಡರ್ ಮಾಡಿ ನಾವು ಅದರದ ಕೋಎಫಿಷಿಯಂಟ್ ಅನ್ನ ಆಡ್ ಮಾಡಿದ್ರ ಓಕೆ. ನೆಕ್ಸ್ಟ್ 3 - 4 ಎಷ್ಟಾಯ್ತು ನೋಡ್ರಿ, 3 - 4. ಇದನ್ನ ಸ್ವಲ್ಪ ನಂಗೆ ಆನ್ಸರ್ ಮಾಡ್ಬೇಕು, ಬಹಳ ಜನ ಇಲ್ಲಿ ಕನ್ಫ್ಯೂಸ್ ಆಗ್ತಾ ಇರ್ತೀರಿ. 3 - 4 ಎಷ್ಟು ಆನ್ಸರ್ ಬರ್ತೈತಿ? 3 - 4 ಆನ್ಸರ್ ಎಷ್ಟು ಬರ್ತೈತಿ? ಇವೆಲ್ಲ ನಮಗ ನೋಡ್ಲಿಕ್ಕೆ ಸಿಂಪಲ್, ಎಷ್ಟು ಸಿಂಪಲ್ ಕ್ವಶನ್ ಕೇಳ್ತಾ ಇದಾರೆ ಮೇಡಮ್ ಅನ್ಬೋದು. ಬಟ್ ಇದ್ರದ್ದು ಆನ್ಸರ್ ನೀವು ಬಹಳ ಜನ ರಾಂಗ್ ಬರೆಯುವಂತ ಚಾನ್ಸ್ ಇರ್ತೈತಿ. 3 - 4 ಎಷ್ಟಾಗತ್ತ? ವೆರಿ ಗುಡ್, ಅಂಚುಟ್ಕಿ ಸ್ಕೂಲಿಂದ -1 ಅಂತ ಬಂತು. ನಾನು ಯಾಕೆ ಇದನ್ನ ಸಣ್ಣ ಈ ಒಂದು ಟರ್ಮ್ಸ್ ಅನ್ನ
ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಬಹಳ ಜನ ಸ್ಟೂಡೆಂಟ್ಸ್ ಪಟ್ನ +1 ಬರೆದ್ ಬಿಡ್ತೀರಿ, ಹೌದಾ? ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಇದಕ್ಕೊಂದು ರೂಲ್ಸ್ ಇದೆ, ಹೌದಾ? ಸೊ ಇವೆ ವಿಜಾತಿಯ ಚಿಹ್ನೆಗಳು, ಹೌದಾ? ಇಲ್ಲಿ ಬೇರೆ ಅನ್ಲೈಕ್ ಸೈನ್ಸ್ ಗಳಿದ್ದಾಗ, ಡಿಫ್ರೆಂಟ್ ಚಿಹ್ನೆಗಳಿದ್ದಾಗ ನಾವೇನ್ ಮಾಡ್ಬೇಕು, ಈ ಬಿಗ್ಗರ್ ಇಂಟೀಜರ್ಸ್ ಒಳಗ ಸ್ಮಾಲರ್ ಇಂಟೀಜರ್ ಅನ್ನ ಮೈನಸ್ ಮಾಡ್ಬೇಕು, ಅವಾಗ ಬಿಗ್ಗರ್ ಇಂಟೀಜರ್ ದ ಸೈನ್ ಅನ್ನ ಹಾಕ್ಬೇಕು. ಸೊ 4 - 3 is 1, ಹೌದಾ? ಬಿಗ್ಗರ್ ಇಂಟೀಜರ್ ಸೈನ್ ಯಾವ್ದಿದೆ ಹಾಗಾದ್ರೆ? ಮೈನಸ್ ಇದೆ. ಈ ರೀತಿ ಸಣ್ಣ ಸಣ್ಣ ವಿಷಯಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ಪೇಶನ್ಸ್ಲೆ ಇದನ್ನ ನೀವು ಕಲಿಬೇಕು. ಇಲ್ಲಿ ಬಹಳ ಜನ ಮಿಸ್ಟೇಕ್ ಮಾಡುವಂತ ಚಾನ್ಸ್ ಇದೆ. ಈಗ ಆಲ್ಮೋಸ್ಟ್ ಎಷ್ಟು ಜನ ಸ್ಟೂಡೆಂಟ್ಸ್ ಇದನ್ನ ಆಲ್ರೆಡಿ +1 ಬರ್ದಿದಾರೋ ಗೊತ್ತಿಲ್ಲ ನನ್ಗೆ. ಓಕೆ ಓಕೆ, ನೆಗಳೂರು ಸ್ಕೂಲ್ ಇಂದ ವಿಡಿಯೋ ಮಕ್ಕಳೆಲ್ಲ ವರ್ಕ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. MDRS ನೆಗಳೂರು. ಓಕೆ, ಸೊ ಇದು ಎಕ್ಸಾಂಪಲ್ ಗೊತ್ತಾಯ್ತಲ್ಲ ನಿಮ್ಗೆ? ಹಾಗಾದ್ರೆ ಎಕ್ಸರ್ಸೈಸ್ಗೆ ಹೋಗೋಣ ಈಗ. 1 by 1 ಎಕ್ಸರ್ಸೈಸ್ಗೆ ಹೋಗೋಣ. ಓಕೆ, ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನಂಗೆ ಕೇಳ್ಬೇಕು, ಮತ್ತೆ ಎಲ್ಲಾದ್ರೂ ಡೌಟ್ಸ್ ಇದ್ರೆ. ಓಕೆ, ಸೊ ಎಕ್ಸರ್ಸೈಸ್ 8.1. ಎಕ್ಸರ್ಸೈಸ್ 8.1. ಓಕೆ, ಸೊ ಈ ಒಂದು ಎಕ್ಸರ್ಸೈಸ್ಗೆ ಹೋಗೋಕ್ಕಿಂತ ಮುಂಚೆ ನಾನು ನಿಮ್ಗೆ ಇಷ್ಟೊತ್ತವರೆಗೂ ಏನ್ ಬೇಸಿಕ್ ಹೇಳಿದೆಲ್ಲ ಅದ್ರ ಮೇಲೆ ನಿಮ್ಗೊಂದು ಸಿಮ್ಯುಲೇಷನ್ ಇದೆ, ಅದನ್ನ ಸ್ವಲ್ಪ ನೋಡ್ಕೊಂಡು ಇಲ್ಲಿ ಎಕ್ಸರ್ಸೈಸ್ಗೆ ಬರೋಣ ಅಂತ. ಕಂಟಿನ್ಯೂ ಇದನ್ನೇ ಹೇಳ್ತಾ ಇದ್ರೆ ನಿಮ್ಗೂ ಬೋರ್ ಆಗ್ತೈತಿ, ಆಮೇಲೆ ಅದನ್ನ ನೋಡಿದ್ರೆ ನಿಮ್ಗೆ ಎಷ್ಟು ತಿಳ್ಕೊಂಡಿದ್ರಿ ಅನ್ನೋದನ್ನು ನಿಮ್ಗೆ ಗೊತ್ತಾಗ್ತೈತಿ. ಓಕೆ, ಸೊ ಆ ಒಂದು ಸಿಮ್ಯುಲೇಷನ್ ಅನ್ನು ನೋಡಿ ನಾವು ಮತ್ತೆ ಇಲ್ಲಿ ಎಕ್ಸರ್ಸೈಸ್ಗೆ ಬರೋಣ. ಓಕೆ, ನೋಡೋಣ ಹಾಗಾದ್ರೆ. ಓಕೆ, ಇಲ್ಲಿ ನೋಡ, ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್ ನಿಮ್ಗೆ? ಓಕೆ, ಸ್ಟಾರ್ಟ್ ಮಾಡೋಣ. ಮ್ಯಾಚ್ ಅಪ್ ದ ಒಕ್ಯಾಬ್ಯುಲರಿ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್. ಇಷ್ಟೊತ್ತವರೆಗೂ ನಾ ಏನ್ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಹೇಳಿದೆ ಅದೇ ನಿಮಗಲ್ಲಿ ಕ್ವಶನ್ಸ್ ಇದೆ, ನೀವೇ ಹೇಳ್ಬೇಕು ನಂಗೆ ಇವಾಗ, ಹೌದಾ? ಕಾಣಿಸ್ತಾ ಇದೆಯಲ್ಲ? ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಇಲ್ಲೇನ್ ಕ್ವಶನ್ಸ್ ಇದಾವಲ್ಲ ಅದಕ್ಕೆ ರಿಲೇಟೆಡ್ ಇರ್ತಕ್ಕಂಥ ಆನ್ಸರ್ಸ್ ಇಲ್ಲಿ ಇದಾವ, ಹೌದಾ? ಆ ಕರೆಕ್ಟ್ ಆನ್ಸರ್ ಅನ್ನ ಡ್ರ್ಯಾಗ್ ಮಾಡಿ ನಾನು ಇಲ್ಲೊಂದು ಫಾರ್ ಎಕ್ಸಾಂಪಲ್ ಜಸ್ಟ್ ತೋರಿಸ್ತಾ ಇದ್ದೀನಿ, ಈ ರೀತಿ ಡ್ರ್ಯಾಗ್ ಮಾಡಿ ಇಡ್ಬೇಕು, ಹೌದಾ? ಇರ್ಲಿ, ಹೌದಾ? ಸೊ ಈಗ ನೋಡ್ರಿ, ಫಸ್ಟ್ ಕ್ವಶನ್, ಅ ನಂಬರ್ ಇಸ್ ಅ ಟರ್ಮ್ ದಟ್ ಈಸ್ ಬಿಫೋರ್ ದ ವೇರಿಯಬಲ್, ಸ್ಟಕ್ ಟು ದ ವೇರಿಯಬಲ್. ವೇರಿಯಬಲ್ ಕಿಂತ ಮುಂಚೆ ಇರುವಂತ ಒಂದು ವರ್ಡ್ ಯಾವುದು? ಗೆಸ್ ಮಾಡ್ಬೋದಾ? ನಿಮ್ಗೆ ಲಘು ಅಂಡರ್ಸ್ಟ್ಯಾಂಡ್ ಆಯ್ತೋ ಇಲ್ಲೋ ಅನಿಸ್ತೈತಿ. ಅ ನಂಬರ್ ಇನ್ ಅ ಟರ್ಮ್ ದಟ್ ಈಸ್ ಬಿಫೋರ್ ದ ವೇರಿಯಬಲ್. ಒಂಚೂರು ಕ್ವಶನ್ ಅನ್ನ ವೇರಿಯೇಷನ್ ಮಾಡಿದಾರು, ಅದು ಕೋಎಫಿಷಿಯಂಟ್ ಅಂತ ಆಗತ್ತ. ಓಕೆ, ಅಂದ್ರ ಆ ವೇರಿಯಬಲ್ ಕಿನ್ನ ಮುಂಚೆ ನಾವು ಬರೀತೇವಲ್ಲ, ಇಲ್ಲಿ ಯಾರೋ ಬರ್ತಿದಾರೆ ನೋಡ್ರಿ ಆನ್ಸರ್. ಒಂದ್ ಸೆಕೆಂಡ್. ಕೋಎಫಿಷಿಯಂಟ್. ಓಕೆ, ಗಜೇಂದ್ರಗಡ ಸ್ಕೂಲ್ ನಿಂದ ಕೋಎಫಿಷಿಯಂಟ್ ಅಂತ ಬಂತು. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಹೌ ಮೆನಿ ಟರ್ಮ್ಸ್ ಆರ್ ಇನ್ ದ ಫಾಲೋವಿಂಗ್. ಇಲ್ಲಿ ಟರ್ಮ್ಸ್ ಗಳು ಎಷ್ಟಿದಾವ್ ನೋಡ್ರಿ, ಪದಗಳು ಎಷ್ಟದಾವ್ ಎನ್ಸ್ರಿ? 1 2 3 4 5. ಓಕೆ, ಅಂಜುಟ್ಕಿ ಸ್ಕೂಲಿಂದ 4 ಅಂತ ಬಂತು, ಗಜೇಂದ್ರ ಕಡೆಯಿಂದ 5 ಅಂತ ಇದೆ. ಅದ ರೈಟ್ ಆನ್ಸರ್ 5. ನೋಡೋಣ ನಾವು, ಹೌದಾ? ಇಲ್ಲಿ ಫಸ್ಟ್ ಒಂದು ಈ ರೀತಿ ಇಟ್ಟು ಆಮೇಲೆ ನಾವು ಸಬ್ಮಿಟ್ ಆನ್ಸರ್ ಮಾಡಿದ್ರೆ ನಾವ್ ಎಲ್ಲಿ ತಪ್ಪು ಮಾಡಿವಂತ ಗೊತ್ತಾಗ್ತದೆ. ವಾಟ್ ಈಸ್ ದ ವೇರಿಯಬಲ್ ಇನ್ ದ ಫಾಲೋವಿಂಗ್? ವೇರಿಯಬಲ್ ಇನ್ ದ ಫಾಲೋವಿಂಗ್ 2b - 9. ಅದ್ರೊಳಗೆ ವೇರಿಯಬಲ್ ಯಾವ್ದಾಗತ್ ನಮ್ಗಿಲ್ಲಿ? ಬಿ. ಆನ್ಸರ್ ಬಿ ಅಂತ ಅಂಜುಟ್ಕಿ ನೆಗಳೂರು ಸ್ಕೂಲು ಹಾವೇರಿ, ಹೌದಾ? ಅಲ್ಲಿಂದ ನಮ್ಗೇನ್ ರಿಪ್ಲೈ ಬಂತು? ಬಿ ಅಂತ ಬಂದಿದೆ. ಸ್ವಲ್ಪ ಇದು ಟೈಮ್ ಆಗ್ತಾ ಇದೆ, ನಾನು ಆಮೇಲೆ ನಿಮ್ದು ರಿಪ್ಲೈ ಅನ್ನ ನೋಡ್ತಾ ಇರ್ತೀನಿ, ಯಾಕಂದ್ರೆ ಟೈಮ್ ಆತಂದ್ರೆ ಹೋಗ್ಬಿಡ್ತಿತ್ತದು. An expression that may contain numbers, operations and variables does not have an equal sign. Okay, ಅದು ಎಲ್ಲ ಇದ್ದಿದ್ದು ಯಾವ್ದಾಗತ್ತೆ ಹೇಳ್ರಿ? ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆಗತ್ತ. What is the constant in the following? What is the constant in the following? Okay, constant value ಏನಾಗತ್ತೆ ಇಲ್ಲಿ? 8. Okay, next, what is the coefficient of y in the following? What is the coefficient of y in the following? ನೋಡ್ಬೋದಾ? ನಾನು ಆನ್ಸರ್ ನೋಡ್ತಾ ಇದ್ದೀನಿ. 6. ಅಂಜುಟ್ಕಿ ಸ್ಕೂಲ್ ಇಂದ 6 ಅಂತ ಇದೆ. ಓಕೆ, ವೆರಿ ಗುಡ್, 6. ಓಕೆ, ಆ 6 ಅನ್ನ ಡ್ರ್ಯಾಗ್ ಮಾಡಿ ನಾನು ಇಲ್ಲಿ ಇಡ್ತೀನಿ ನೋಡ್ರಿ ಈ ಬಾಕ್ಸ್ ಒಳಗ. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ವೇರಿಯಬಲ್ ಇನ್ ದ ಫಾಲೋವಿಂಗ್? ವೇರಿಯಬಲ್ 8t + 3.
8t plus 3 is t. Okay, very good. What is the coefficient of r in the following? R in the following. Last is the sorry, ಇದು jump ಹೊಡಿತು. Okay. ಎಲ್ಲೇನೋ ಮಿಸ್ಟೇಕ್ ಆಯ್ತು. ಹೌದಾ? ಇದು ಮಿಸ್ಟೇಕ್ ಆಯ್ತು. ಓಕೆ. ಸಬ್ಮಿಟ್ ಅಂತ ಕೊಡ್ಬೋದಾ? ಓಕೆ. ನೋಡ್ರಿ ಇಲ್ಲಿ ಆನ್ಸರ್ ಎಲ್ಲ ಕರೆಕ್ಟ್ ಇದಾವೆಲ್ಲ ಅಂತ ಹೇಳಿ ಒಂದ್ಸಲ. ವೆರಿ ಗುಡ್. ಎಲ್ಲರಿಗೂ ಕ್ಲಾಪ್ಸ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್. A number by itself. ನಂಬರ್ ಬೈ ಇಟ್ ಸೆಲ್ಫ್. ಹೌದಾ? ಅದೇ ನಂಬರ್ ಇರೋದು ಮೇ ಬಿ ಕಾನ್ಸ್ಟೆಂಟ್ ಅಂತ ಹಾಕ್ತೇನೆ. A symbol or letter that represent one or more numbers. Okay. So variable ಅಂತ ಹಾಕೋಣ. What is the constant in the following? ಹೌದಾ? ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಾಗಿದೆ ಇಲ್ಲಿ? 9 ಅಂತ ಆಗಿದೆ. How many terms are in the following? 6xy plus 2r minus 7w plus 9 ಅಂದ್ರೆ 4 terms ಗಳಿದಾವು. ಓಕೆ. Parts of an algebraic expression separated by plus or minus sign. ಓಕೆ. ಇದಕ್ಕೆ ನಾವು ಟರ್ಮ್ಸ್ ಅಂತ ಕರಿತೀವಿ. How many variables are there in the following? ವೇರಿಯೇಬಲ್ಸ್ ಎಷ್ಟು ಇದಾವೆ ನೋಡ್ರಿ. 1 2 3. y ಅಂತಿದೆ, r ಅಂತಿದೆ, ಆಮೇಲೆ w ಅಂತ ಇದೆ. ಹಾಗಾಗಿ ಈ 3 ಅನ್ನ ಇಲ್ಲಿ ಡ್ರ್ಯಾಗ್ ಮಾಡಿರ್ತೀನಿ. ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ w ಇನ್ ದ ಫಾಲೋವಿಂಗ್? ಬಹಳ ರಿಪ್ಲೈ ಬಂತು ನಿಮ್ಗೆ. ಒಂದ್ ಸೆಕೆಂಡ್ ಒಂದ್ಸಲ ಎಲ್ಲ ಆನ್ಸರ್ ಗಳನ್ನ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ -7. ಓಕೆ. ಸೊ ಒಂದ್ಸಲ ಕ್ಲಿಕ್ ಮಾಡ್ಲಿ. ಸಬ್ಮಿಟ್ ಆನ್ಸರ್ ಅಂತ ಕೊಡ್ತೀನಿ ನೋಡ್ರಿ. ವೆರಿ ಗುಡ್. ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ಆಲ್ಮೋಸ್ಟ್ ನಿಮ್ಗೆ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಇನ್ನು ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಯಾಕಂದ್ರೆ ಅದನ್ನ ಹೇಳಿದ್ಮೇಲೆ ನನಗೆ ಈ ಒಂದು ಎಕ್ಸರ್ಸೈಸ್ ಅನ್ನ ಅಥವಾ ನಿಮ್ಗೆ ಏನ್ ಇವಾಗ 8th ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಆ ಕಾನ್ಸೆಪ್ಟ್ ಅನ್ನ ಹೇಳಲಿಕ್ಕೆ ನನಗೆ ಈಸಿ ಆಗ್ತೈತಿ. ಓಕೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಎಕ್ಸರ್ಸೈಸ್ 8.1. ಓಕೆ. ಆಡ್ ದ ಫಾಲೋವಿಂಗ್ ಅಂತ ಇದೆ. ಫಸ್ಟ್ ಕ್ವಶನ್ ಏನಾಗಿದೆ? ಆಡ್ ದ ಫಾಲೋವಿಂಗ್ ಅಂತ ಇದೆ. ನಾನು ಫಸ್ಟ್ ಐ ಕ್ಯಾನ್ ರೈಟ್ ಕ್ವಶನ್ AB ಮೈನಸ್ BC. ಓಕೆ. ಇಲ್ಲೊಂದು ಕಾಮಾ ಇದೆ, ಹಾಗೆ ಬರೆಯೋ ಹಾಗಿಲ್ಲ. ನೆಕ್ಸ್ಟ್ BC ಮೈನಸ್ CA. ನೆಕ್ಸ್ಟ್ ಕಾಮಾ CA ಮೈನಸ್ AB. ಆಲ್ರೆಡಿ ನಮಗ ಅಂಚುಟ್ಕಿ ಸ್ಕೂಲಿಂದ ರಿಪ್ಲೈ ಬಂತು ದಟ್ 0 is the answer. Okay, so let's see. Okay, ಸೊ ಈಗ ಏನಾಗಿದೆ? ಆಡ್ ದ ಫಾಲೋವಿಂಗ್ ಅಂದ್ರೆ ಇಲ್ಲಿ ನಡು ನೋಡ್ರಿ ಕಾಮಾ ಇದೆ. ಹಾಗಾಗಿ ನಾನು ಇಲ್ಲಿ ಏನ್ ಮಾಡ್ತೇನೆ? ಆಡ್ ಅಂದಾಗ ಎಡಿಷನ್ ಸಿಂಬಲ್ ಅನ್ನ ಹಾಕ್ಬೇಕು. ಓಕೆ. ಸೊ ಸ್ಲೋಲಿ AB ಮೈನಸ್ BC. ಓಕೆ. ಪ್ಲಸ್ BC ಮೈನಸ್ CA ಪ್ಲಸ್ CA ಮೈನಸ್ AB. ಓಕೆ. ಸೊ ಈಗ ಏನಾಯ್ತು? ಅಡಿಷನ್ ಗೆ ನಮ್ಗೆ ಕರೆಕ್ಟ್ ಆಯ್ತು. ಓಕೆ. ಸೊ ಇಲ್ಲಿ ಏನ್ ಮಾಡ್ಬೇಕು? ನಂಗೆ AB ಮೈನಸ್ BC ಹಂಗೆ ಇದನ್ನ ಮೈನಸ್ ಮಾಡ್ಲಿಕ್ಕೆ ಬರ್ತೈತೇನೋ. ಇಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಇನ್ ಕೇಸ್ ನಾನೀಗ 8 ಮೈನಸ್ 4 ಅಂದಿದ್ರೆ 4 ಮಾಡ್ಬಿಡ್ತಿದ್ದೆ. ಬಟ್ ಇಲ್ಲಿ ಹಾಗಾಗೋದಿಲ್ಲ. ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು? ಲೈಕ್ ಟರ್ಮ್ಸ್ ಗಳು ಎಲ್ಲೆಲ್ಲಿದಾವು, ಸಜಾತಿಯ ಪದಗಳು ಎಲ್ಲಿದಾವು. ಸೊ ಇಲ್ಲಿ AB ಅಂತ ಇದೆ, ಇಲ್ಲಿ BC ಇದೆ, BC ಇದೆ, CA ಇದೆ, CA ಇದೆ. ಇದ್ರ ಜೊತೆಗೆ ಎಲ್ಲಿಯೂ ನಮ್ಗೆ ಆಡ್ ಮಾಡ್ಲಿಕ್ಕೆ ಬರುದಿಲ್ಲ. AB ಮೈನಸ್ AB ಇರೋದ್ರಿಂದ 0 0 ಇದು ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಮೀನ್ಸ್ ಆನ್ಸರ್ 0 ಅಂತ ಆಯ್ತು. ನೆಕ್ಸ್ಟ್ BC ಅಂತ ಇದೆ. ಇದೇ BC ಇರ್ತಕ್ಕಂಥದ್ದನ್ನ ಇಲ್ಲಿ ಹುಡುಕ್ಬೇಕು ನಾವೀಗ. ಹೌದಾ? ಇನ್ನೊಂದು BC ಅನ್ನೋದೇ ಬೇಕು ನಮ್ಗೆ. ಅದು 1 BC ಇರ್ಬೋದು, 8 BC ಅಥವಾ ಒಟ್ BC ಅಂತ ನಮ್ಗೆ ವೇರಿಯೇಬಲ್ ಇರ್ಬೇಕು. ಸೊ ಒಂದೇ ಇಲ್ಲಿ BC ಇದೆ, ಬಟ್ ಇಲ್ಲಿ ಮೈನಸ್ BC ಪ್ಲಸ್ BC ಕ್ಯಾನ್ಸಲ್. ಓಕೆ. ನೆಕ್ಸ್ಟ್ ಮೈನಸ್ CA ಪ್ಲಸ್ CA ಇವೆರಡು ಲೈಕ್ ಟರ್ಮ್ಸ್ ಗಳು ಇಲ್ಲಿ ಏನ್ ಮಾಡ್ತಾವ್? ಮೈನಸ್ ಆಗ್ಬಿಟ್ಟು ಎಲ್ಲವೂ ಕ್ಯಾನ್ಸಲ್ ಆದಾಗ ಲಾಸ್ಟ್ ಆನ್ಸರ್ ಇಸ್ 0. ಓಕೆ. ಥ್ಯಾಂಕ್ ಯು. ಗಜೇಂದ್ರಗಡ ಸ್ಕೂಲ್ ಮಕ್ಕಳು, ಆಮೇಲೆ ಇದಕ್ಕಿಂತ ಮುಂಚೆ ಅಂಚುಟ್ಕಿ ಸ್ಕೂಲ್ ಮಕ್ಕಳು ರಿಪ್ಲೈ ಮಾಡಿದ್ರು ಆನ್ಸರ್ 0 ಅಂತ ಹೇಳಿ. ವೆರಿ ಗುಡ್, ವೆರಿ ಗುಡ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಅರ್ಥ ಆಯ್ತಲ್ಲ? ಫಸ್ಟ್ ನಾವ್ ಇಲ್ಲಿ ಏನ್ ಮಾಡ್ಬೇಕು? ಲೈಕ್ ಟರ್ಮ್ಸ್ ಗಳನ್ನ ಫೈಂಡ್ ಔಟ್ ಮಾಡಿ ಎಡಿಷನ್ ಮಾಡ್ಬೇಕು. ಹೌದಾ? ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಈಸ್ ಎಲ್ಲಿದೆ ನೋಡ್ರಿ. A ಮೈನಸ್ B ಪ್ಲಸ್ AB
ಓಕೆ, ಎ ಮೈನಸ್ ಬಿ ಪ್ಲಸ್ ಎ ಬಿ, ಬಿ ಮೈನಸ್ ಸಿ ಪ್ಲಸ್ ಬಿ ಸಿ, ಓಕೆ, ಸಿ ಮೈನಸ್ ಎ ಪ್ಲಸ್ ಎ ಸಿ ಅಂತ ಇದೆ. ಹೌದಾ, ಇಷ್ಟನ್ನ ಕೊಟ್ಟಿದ್ದಾರೆ ಅವರು. ಅವಾಗ ನಮ್ಗೆ ಈಗ ಏನಾಗ್ತೈತಿ, ನೆಗಳೂರು ಸ್ಕೂಲಿಂದ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಅಂತ ಬಂತು. ಲೆಟ್ಸ್ ಸಿ. ಓಕೆ, ಎಷ್ಟು ಫಾಸ್ಟ್ ಆಗಿದ್ದಾರೆ ಈಗ. ಅಂಜುಟ್ಕಿ ಸ್ಕೂಲ್ ಕೂಡ ರಿಪ್ಲೈ ಬಂತು. ಸೊ ನಾ ಮತ್ತೇನ್ ಮಾಡ್ತೇನೆ ಇವಾಗ, ಎ ಮೈನಸ್ ಬಿ ಪ್ಲಸ್ ಎ ಬಿ. ಹೌದಾ, ಇಲ್ಲಿ ಯಾವುದೇ ಸಿಂಬಾಲ್ ಇಲ್ಲ, ಬಟ್ ನಾವ್ ಏನ್ ಮಾಡ್ಬೇಕು, ಅವರು ಆಡ್ ದ ಫಾಲೋವಿಂಗ್ ಅಂದಿದ್ದಕ್ಕೆ ನಾವು ಅಡಿಷನ್ ಸಿಂಬಾಲ್ ಅನ್ನ ಹಾಕಿ ಬಿ ಮೈನಸ್ ಸಿ plus BC. Okay, again I can write here plus symbol C minus A plus AC. Okay, so ಇವಾಗ ಏನ್ ಮಾಡ್ಬೇಕು, ಲೈಕ್ ಟರ್ಮ್ಸ್ ಗಳನ್ನೆಲ್ಲ ನಾವು ಅಲ್ಲಿ ಆಡ್ ಮಾಡೋದಾದ್ರೆ ಆಡ್ ಮಾಡ್ಬೇಕು, ಇಲ್ಲ ಕ್ಯಾನ್ಸಲ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಎ ಮೈನಸ್ ಎ ಕ್ಯಾನ್ಸಲ್. ಓಕೆ, ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್. ಓಕೆ, ಮೈನಸ್ ಸಿ ಪ್ಲಸ್ ಸಿ ಇಸ್ ಕ್ಯಾನ್ಸಲ್. ಓಕೆ, ಏನ್ ಉಳಿತು ಹಾಗಾದ್ರೆ, ಎ ಬಿ ಬಿ ಸಿ ಎ ಸಿ. ಆನ್ಸರ್ ಎ ಬಿ ಸಿ ಅಲ್ಲ, ಯಾಕಂದ್ರೆ ಇವು ದೀಸ್ ಆರ್ ನಾಟ್ ದ ಲೈಕ್ ಟರ್ಮ್ಸ್, ಇವು ಅನ್ಲೈಕ್ ಟರ್ಮ್ಸ್ ಗಳಿವು. ಅನ್ಲೈಕ್ ಟರ್ಮ್ಸ್ ಗಳಿದ್ವು ಅಂದ್ರೆ ನಮ್ಗೆ ಎಡಿಷನ್ ಮಾಡ್ಲಿಕ್ಕೆ ಬರುವುದಿಲ್ಲ, ಆಸ್ ಇಟ್ ಈಸ್ ಹಾಗೆ ಇಡಬೇಕು. ಹೌದಾ, ಸೊ ಇಲ್ಲಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ. ಓಕೆ, ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಈಸಿ ಇದಾವಲ್ಲ, ಎಲ್ಲಿ ಏನ್ ಕನ್ಫ್ಯೂಸ್ ಆಗುವಂತದಿಲ್ಲಲ್ಲ, ಏನಿಲ್ಲ. ಆಡ್ ಮಾಡ್ಬೇಕು, ಅಲ್ಲೇ ಕ್ಯಾನ್ಸಲ್ ಮಾಡೋದಿದ್ರೆ ಮಾಡ್ಬೇಕು, ಇಲ್ಲ ಆಡ್ ಮಾಡ್ಬೇಕು. ಓಕೆ, ಅರ್ಥ ಆಯ್ತಲ್ಲ? ಇಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ? ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಇನ್ನೊಮ್ಮೆ ರಿಪೀಟ್ ಮಾಡಂದ್ರು ಮಾಡ್ತೇನೆ. ಓಕೆ, ನೋ ಮ್ಯಾಮ್ ಅಂತ ಬಂತು. ಥ್ಯಾಂಕ್ ಯು ಸರ್. ಓಕೆ, ನೆಕ್ಸ್ಟ್ ಒಂಚೂರು ಇಲ್ಲೊಂದು ಒಂಚೂರು ಅವನ ಸಂಖ್ಯೆಗಳನ್ನ ನೋಡಿದ್ರೆ ನಿಮ್ಗೆ ಏನಾಗ್ಬಿಡ್ತೈತಿ, ಕನ್ಫ್ಯೂಸ್ ಆಗ್ಬಿಡ್ತೈತಿ. ಹಾಗಾಗಿ ಥರ್ಡ್ ಒನ್ ನೋಡೋಣ. ಥರ್ಡ್ ಎಕ್ಸರ್ಸೈಸ್, ಹೌದಾ, 2p square q square, okay, minus 3pq plus 4, okay, 5 plus 7pq minus 3p square q square ಅಂತ ಇದೆ. ಹೌದಾ, ಒಂಚೂರು ಫುಲ್ ಕನ್ಫ್ಯೂಷನ್ ಈಗ. ಮೈನಸ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಪ್ಲಸ್ 4 ಪಿ ಕ್ಯೂ ಪ್ಲಸ್ 9 ಅಂತ ಹೇಳಿ ನಮ್ಗ ಆನ್ಸರ್ ಬಂದಿದೆ. ಲೆಟ್ಸ್ ಸಿ. ಓಕೆ, ಸೊ ಈ ಟೈಮ್ ಒಳಗೆ ನೀವೇನ್ ಮಾಡ್ಬೇಕು, ಸಡನ್ ಆಗಿ ನೋಡಿದ ಕೂಡಲೇ ಕನ್ಫ್ಯೂಷನ್. ಹೌದಾ, ಬಹಳ ಜನ ಸ್ಟೂಡೆಂಟ್ಸ್ ಮೊದ್ಲೇ ಮ್ಯಾಥ್ಸ್ ಅಂದ್ರೆ ಹೆದರಿಕಿ. ಹೌದಾ, ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು, ಎಲ್ಲೆಲ್ಲಿ ಅದೇ ಟರ್ಮ್ಸ್ ಗಳದಾವು ಅಂದ್ರೆ ಲೈಕ್ ಟರ್ಮ್ಸ್ ಗಳನ್ನ ಅದ್ರ ಕೆಳಗಿನ ನಾವು ಬರಿಬೇಕು. ಹಾಗಾಗಿ ಇಲ್ಲಿ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಇದೆಯಲ್ಲ, ಇಲ್ಲಿ ಎಲ್ಲಿ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಇದೆಯಲ್ಲ ಇಲ್ಲೇ ಬರೆಯೋಣ. ಓಕೆ, ಸೊ ಮೈನಸ್ 3p ಸ್ಕ್ವೇರ್ ಕ್ಯೂ ಸ್ಕ್ವೇರ್. ಅಂಜುಟ್ಕಿ ಸ್ಕೂಲ್ ಇಂದನೂ ಕೂಡ ನಮಗ ರಿಪ್ಲೈ ಬಂತು. ನೆಕ್ಸ್ಟ್ ಇಲ್ಲಿ ಪಿ ಕ್ಯೂ ಇರೋದ್ರಿಂದ ಅದು ಯಾವ ಪಿ ಕ್ಯೂ, ಎಲ್ಲಿ ಚಿಹ್ನೆಗಳನ್ನ ಮರೆಯೋ ಹಾಗಿಲ್ಲ, ಸೈನ್ ಗಳನ್ನ ಮರೆಯೋ ಹಾಗಿಲ್ಲ. ಪ್ಲಸ್ 7pq. ಓಕೆ, ಪ್ಲಸ್ ಇಲ್ಲೇ 5 ಇರೋದ್ರಿಂದ 5. ಈಗ ಅವಾಗ ಏನಾಯ್ತು, ಫಸ್ಟ್ 2 ಎಕ್ಸರ್ಸೈಸ್ ಈಸಿ ಇದ್ವು, ಸಣ್ಣ ಸಣ್ಣ ಟರ್ಮ್ಸ್ ಗಳಿದ್ವು, ಅಲ್ಲೆಲ್ಲ ಕ್ಯಾನ್ಸಲ್ ಮಾಡಿದ್ವಿ. ಇಲ್ಲಿ ಈ ರೀತಿ ಇದ್ದಾಗ ಸ್ವಲ್ಪ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇದೆ. ಹಾಗಾಗಿ ಈ ರೀತಿ ಮೇಲೆ ಕೆಳಗೆ ಬರೆದ್ರೆ ನಿಮ್ಗೆ ಇನ್ನೂ ಈಸಿ ಆಗ್ಬಿಡ್ತಿತ್ತು. ಓಕೆ, ಸೊ ಈ ರೀತಿ ಬರೋದು. ಇವಾಗ ಏನಾಯ್ತು, 2 minus 3 is, ಹೌದಾ, ಇಲ್ಲಿ ಏನಾಯ್ತು, ಬೇರೆ ಬೇರೆ ಚಿಹ್ನೆಗಳು ಡಿಫ್ರೆಂಟ್ ಸೈನ್ ಇರೋದ್ರಿಂದ ಮೈನಸ್ ಮಾಡ್ಬೇಕು ನಾವು. ಹಾಗಾಗಿ 3 minus 2 ಬಿಗ್ಗರ್ ಇಂಟಿಜರ್ ಒಳಗ ಸ್ಮಾಲರ್ ಇಂಟಿಜರ್ 1 ಅಂದ್ರೆ ಬರೆಯಿದ್ರು ನಡೀತೈತಿ, ಬಿಟ್ರು ಓಕೆ. ಹೌದಾ, ಬಟ್ ಬಿಗ್ಗರ್ ಇಂಟಿಜರ್ ಸೈನ್ ಈಸ್ ಮೈನಸ್ ಅಂತ ಇದೆ. ಓಕೆ, 7 minus 3 is 4pq, ಬಟ್ ಬಿಗ್ಗರ್ ಇಂಟಿಜರ್ದು ಪ್ಲಸ್ ಅಂತ ಇದೆ. ನೆಕ್ಸ್ಟ್ 5 plus 4 is 9. ಇಲ್ಲಿ ಏನು ಬಿಗ್ಗರ್ ಇಂಟಿಜರ್ ಎಲ್ಲ ಸೇಮ್ ಸೈನ್ ಗಳಿರೋದ್ರಿಂದ ಆಡ್ ಮಾಡ್ತೀವಿ. ದಟ್ ಈಸ್ 5 minus 4 is plus. ಓಕೆ, ಸೊ ದಿಸ್ ಈಸ್ ದ ಆನ್ಸರ್. ಮೈನಸ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಪ್ಲಸ್ 4pq ಪ್ಲಸ್ 9 ಅಂತ ಇದೆ. ಓಕೆ, ಅರ್ಥ ಆಯ್ತಾ? ಆರ್ ಯು ಅಂಡರ್ಸ್ಟುಡ್? ಎನಿ ಡೌಟ್ಸ್? ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ಅನ್ನ ನೀವೇ ಮಾಡ್ಬೇಕು. ಏನ್ ಮಾಡ್ಬೋದಾ ಪಟ್ನ? ಹೌದಾ, ಸ್ವಲ್ಪ ಆನ್ಸರ್ ಹೇಳ್ಬೋದಾ? ನಾನು ಸಾಲ್ವ್ ಮಾಡ್ತೇನೆ. ಫೋರ್ತ್ ಒನ್ ಅನ್ನ ಆನ್ಸರ್ ನೀವೇ ಹೇಳ್ಬೇಕು. ಫೋರ್ತ್ ಒನ್
ಫೋರ್ತ್ ಒನ್ ಏನ್ ಇರ್ಬೋದು, ನಾನು ಸಾಲ್ವ್ ಮಾಡೋದಿಲ್ಲ. ಎಲ್ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್, ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್, ಎನ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್, 2LM ಪ್ಲಸ್ 2MN ಪ್ಲಸ್ 2NL ಅಂತ ಇದೆ. ಎಂ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್. ಆಲ್ರೆಡಿ ನಮ್ಗೆ ಆನ್ಸರ್ ಬಂತು ನೆಗಳೂರು ಸ್ಕೂಲಿಂದ. 2 ಇಂಟು ಎಲ್ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್, LM ಪ್ಲಸ್ MN ಪ್ಲಸ್ NL. ಓಕೆ, ಥ್ಯಾಂಕ್ ಯು, ವೆರಿ ಗುಡ್, ವೆರಿ ಗುಡ್. ಓಕೆ, ML ಮಾಡ್ಬೋದಾ? ಓಕೆ, ಸೊ ಅಲ್ಲೇ ಆನ್ಸರ್ ನಮಗ ಆಲ್ರೆಡಿ ನೆಗಳೂರು ಸ್ಕೂಲಿಂದ, ಹಾವೇರಿ ಹೌದಾ ಸ್ಕೂಲಿಂದ ರಿಪ್ಲೈ ಬಂತು. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಈ ಒಂದು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್, ಈ ಐಡೆಂಟಿಟೀಸ್ ಇನ್ನು ಮುಂದೆ ಕಲಿಯೋದಿದೆ. ಹಾಗಾಗಿ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಗಳನ್ನ ಇಲ್ಲಿವರೆಗೂ ಹೇಳಿದ್ದು ನಿಮ್ಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಎಕ್ಸರ್ಸೈಸ್ 8.1 ಒಳಗ ಇನ್ನೂ ಒಂದಿಷ್ಟು ಎಕ್ಸರ್ಸೈಸ್ ಅದಾವು, ಅವನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಸಾಲ್ವ್ ಮಾಡೋಣ ಅಂತ. ಓಕೆ, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು. ನೆಗಳೂರು ಸ್ಕೂಲ್ ಇಂದ ವಿಡಿಯೋ ಆನ್ ಮಾಡಿದ್ದಾರೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.